गोवर्धन गिरिधार गोवर्धन गिरिधार गोविंद गोकुलपालक परमानंद गोवर्धन गिरिधार गोविंद गोकुलपालक परमानंद गोवर्धन गिरिधार गोविंद कृष्ण श्रीवत्साङ्कित श्रीकौस्तुभधर श्रीवत्साङ्कित श्रीकौस्तुभधर श्रीवत्साङ्कित श्रीकौस्तुभधर श्रीवत्साङ्कित श्रीकौस्तुभधर पावकभय हर पाहि मुकुन्द पावकभय हर पाहि मुकुन्द पावकभय हर पाहि मुकुन्द गोवर्धन गिरिधार गोविंद गोकुलपालक परमानंद गोवर्धन गिरिधार गोविंद पाटित सुररिपु पादपवृन्द पाटित सुररिपु पादपवृन्द पावनचरित परमृतगन्ध पाटित सुररिपु पादपवृन्द पावनचरित परमृत गन्ध नाट्यरसोत्कट नानाभरण नाट्यरसोत्कट नानाभरण नाट्यरसोत्कट नानाभरण नाट्यरसोत्कट नानाभरण नारायण तीर्थार्चित चरण नारायण तीर्थार्चित चरण नारायण तीर्थार्चित चरण गोवर्धन गिरिधार गोविंद गोकुलपालक परमानंद गोवर्धन गिरिधार गोविंद कृष्ण कृष्ण आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमत्परं ब्रह्मगुरुं स्मरामि। देवकी परमानन्दं कृष्णं वन्दे जगद्गुरुं। सर्वोपनिषदो गावः दोग्धा गोपालनन्दनः
ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲೆಲ್ಲೂ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರದಲ್ಲಿ ವಿರಾಜಮಾನರಾಗಿರುವ ಜ್ಞಾನ ವಿಜ್ಞಾನ ಘನರಾದ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪಾವನ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ ಮುಂದಿನ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. 33ನೇಯ ಶ್ಲೋಕ. ಯೋಯಂ ಯೋಗಃ ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಅರ್ಜುನ ಪ್ರಶ್ನಿಸ್ತಾ ಇದ್ದಾನೆ. ಈವರೆಗೆ ಸಮಾಧಿಯ ಸ್ಥಿತಿಗೆ ಏರುವ ಕ್ರಮ ಹೇಗೆ ಎಂಬ ಬಗ್ಗೆ ಶ್ರೀಕೃಷ್ಣ ಪ್ರಭು ಏನನ್ನು ವಿವರಿಸಿದ್ದಾಗಿದೆಯೋ ಆ ವಿಷಯದಲ್ಲಿ ಅರ್ಜುನನಿಗೆ ಒಂದು ಪ್ರಶ್ನೆ. ಇದು ಕಷ್ಟಸಾಧ್ಯವಾದ ಕೆಲಸ ಅಲ್ಲ ಅಂತ. ಖಂಡಿತವಾಗಿಯೂ ಅದು ಕಷ್ಟಸಾಧ್ಯವಾದದ್ದೇನೆ. ಪ್ರಶ್ನಿಸಿದಾಗ ಅದನ್ನು ಹೇಗೆ ಸಾಧಿಸಬೇಕು ಅನ್ನೋ ಬಗ್ಗೆ ಉತ್ತರ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆ ನೆರದಲ್ಲಿ ಅರ್ಜುನ ಪ್ರಶ್ನಿಸ್ತಾ ಇದ್ದಾನೆ. ಮಧುಸೂದನ, ಎಲ್ಲಿ ಮಧುಸೂದನನೇ, ತ್ವಯಾ ನಿನ್ನಿಂದ ಸಾಮ್ಯೇನ, ಸಾಮ್ಯದ ಮಾರ್ಗದಿಂದ, ಯಹ ಯೋಗ ಪ್ರೋಕ್ತಃ, ಯಾವ ಯೋಗವೆಂಬುದು ಹೇಳಲ್ಪಟ್ಟಿತೋ, ಏತಸ್ಯ ಇದರ ಬಗ್ಗೆ, ಚಂಚಲತ್ವಾತ್ ಚಂಚಲವಾಗಿರುವುದರಿಂದ, ಸ್ಥಿರಾಂ ಸ್ಥಿತಿಂ ನಾಹಂ ಪಶ್ಯಾಮಿ, ಸ್ಥಿರವಾದ ಸ್ಥಿತಿಯನ್ನು ನಾನು ಕಾಣೋಕ್ಕಾಗೋಲ್ಲ ಅಂತನಿಸುತ್ತೆ. ಚಿತ್ತವು ಚಂಚಲವಾಗಿರೋದ್ರಿಂದ ನೀನು ಹೇಳ್ತಾ ಇರುವಂತಹ ಯಾವುದೋ ಒಂದು ಸಾಮ್ಯಾವಸ್ಥಾರೂಪವಾಗಿರುವಂಥ ಯೋಗ ಏನಿದೆಯೋ, ಅಂದರೆ ಎಲ್ಲೆಲ್ಲೂ ಬೆಳಗುವ ತತ್ವವನ್ನು ನೋಡು ಎಂಬುದಾಗಿ ಹೇಳ್ತಾ ಇದೆಯಾ. ಚಿತ್ತವು ಚಂಚಲವಾಗಿರೋದ್ರಿಂದ ಅಂತಹ ಸಾಧನೆಯನ್ನು ಹೇಗೆ ಮಾಡೋದು, ಹೇಗೆ ಸಾಧ್ಯ ಇದು ಅಂತ ಪ್ರಶ್ನೆ. ಜೊತೆಗೆ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದ್ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಹೇ ಕೃಷ್ಣ, ಹೇ ಕೃಷ್ಣನೇ, ಮನಃ ಹಿ ಚಂಚಲಂ, ಮನಸ್ಸಾದರೂ ಚಂಚಲವಾಗಿದೆಯಷ್ಟೇ. ಜೊತೆಗೆ ಪ್ರಮಾಥಿ, ಮಥನ ಮಾಡುವ ಸ್ವಭಾವವುಳ್ಳದ್ದು, ಎಲ್ಲವನ್ನು ಕಲಕುವ ಸ್ವಭಾವವುಳ್ಳದ್ದು. ಬಲವತ್, ಬಲಿಷ್ಠವಾದದ್ದು. ಅಂದರೆ ನನ್ನ ಇಚ್ಛೆಯಂತೆ ನಾನು ಹಿಂದಕ್ಕೆ ತರೋದಕ್ಕೆ ಬರೋಲ್ಲ. ಬಲಿಷ್ಠವಾದ ಆನೆ ಮುಂದಕ್ಕೆ ಹೆಜ್ಜೆ ಇಟ್ಕೊಂಡು ಹೋಗ್ತಾಯಿದ್ರೆ ಹೇಗೆ ಹಿಂದಕ್ಕೆ ತಿರುಗಿಸೋಕ್ಕಾಗಲ್ವೋ, ಹಾಗೆ ಈ ಮನಸ್ಸನ್ನು ನನ್ನ ಇಚ್ಛೆಯಂತೆ ನಾನು ಹತೋಟಿಗೆ ತೊಗೊಳ್ಳೋಕ್ಕೆ ಬರೋಲ್ಲ. ದೃಢಂ, ಭಾಳ ದೃಢವಾದದ್ದು. ಅಂದರೆ ನಾಗಪಾಶ ಇದ್ದ ಹಾಗೆ, ಅದನ್ನು ಬಿಡಿಸೋಕ್ಕಾಗಲ್ಲ, ಕತ್ತರಿಸೋಕ್ಕಾಗಲ್ಲ. ಹಾಗಿರುವಂತಹ ಒಂದು ವಸ್ತು ಈ ಮನಸ್ಸು. ತಸ್ಯ ನಿಗ್ರಹಂ, ಅದರ ನಿಗ್ರಹವೆಂಬುದು ವಾಯೋಹೋ ಇವ, ವಾಯುವಿನ ನಿಗ್ರಹ ಹೇಗೋ ಹಾಗೆ ಸುದುಷ್ಕರಂ ಮನ್ಯೆ, ಅತ್ಯಂತ ಕಷ್ಟ ಸಾಧ್ಯವಾದದ್ದು ಎಂಬುದಾಗಿ ನಾನು ಭಾವಿಸ್ತೇನೆ ಅಂತ. ಮನಸ್ಸಿನ ಸ್ವಭಾವ ಮನಸ್ಸಿಗೆ ಬಂದಿದೆ.
ಅರ್ಜುನ ಒಬ್ಬ ಸಾಧಕ, ಬಾಲ್ಯದಿಂದಲೇ ಗುರುಕುಲದಲ್ಲಿದ್ದು ವಿದ್ಯಾ ಸಾಧನೆಯನ್ನು ಮಾಡಿದ್ದಾನೆ, ನಿರಂತರವಾಗಿ ಗಾಯತ್ರಿ ಉಪಾಸನೆಯನ್ನು ಮಾಡಿದ್ದಾನೆ. ಆಗ ಮನಸ್ಸಿಗೆ ಬಂದಿದೆ, ಮನಸ್ಸು ಎಷ್ಟು ಕಷ್ಟಪಟ್ಟು ಹತೋಟಿ ತಗೋಬೇಕಾಗತ್ತೆ, ಇದೇನು ಸುಲಭದ ಕಾರ್ಯವೇ? ಯಾಕೆ ಅಂದರೆ ಮೊದಲನೇದಾಗಿ ಅದು ಚಂಚಲ. ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರಲ್ಲ. ಈ ಕ್ಷಣಕ್ಕೆ ಒಂದು ವಿಷಯವನ್ನು ಆಲೋಚನೆ ಮಾಡ್ತಾ ಇರುತ್ತೆ, ಅದರಲ್ಲೇ ನಿಲ್ಲುತ್ತಾ ಅಂದರೆ ಅದು ಬಿಟ್ಟು ಇನ್ನೊಂದು ಕಡೆಗೆ ಹೋಗುತ್ತೆ, ಅಲ್ಲೂ ನಿಲ್ಲಲ್ಲ, ಅದು ಬಿಟ್ಟು ಇನ್ನೊಂದು ಕಡೆಗೆ ಹೋಗುತ್ತೆ. ಒಂದರಿಂದ ಒಂದು ಈಗ ದಾಟ್ಕೋತ ಹೋಗ್ತಾ ಇರೋದೊಂದೇ ಇದ್ರ ಸ್ವಭಾವ. ಸಾಮಾನ್ಯವಾಗಿ ಧ್ಯಾನ ಜಪ ಮಾಡೋರಿಗೆ ಇದ್ರ ಮನವರಿಕೆ ಆಗುತ್ತೆ. ಏನೇನು ನಾವು ಸಂಕಲ್ಪ ಮಾಡಿ ಕೂತರು, ಇವತ್ತು ಈ ಮಂತ್ರ ಬಿಟ್ಟರೆ ಬೇರೆ ಇನ್ನೊಂದು ಚಿಂತನೆ ಮಾಡೋಲ್ಲ, ಈ ಮೂರ್ತಿಯನ್ನು ಬಿಟ್ಟು ಬೇರೆ ಇನ್ನೊಂದು ಚಿಂತನೆ ಮಾಡೋಲ್ಲ ಅಂತ ಎಷ್ಟೆಷ್ಟು ಬಲಿಷ್ಠವಾದ ತೀರ್ಮಾನ ಮಾಡಿ ಕೂತರೂ ಅರೆ ಕ್ಷಣದಲ್ಲಿ ನಮಗೇ ಗೊತ್ತಿಲ್ಲದೆ ಇರುವಂತೆ ಅದು ಬೇರೆ ಕಡೆ ಹೋಗಿರುತ್ತೆ. ಹೋಗಿ ಎಷ್ಟೋ ಹೊತ್ತಾದ ಮೇಲೆ ನಮಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಜಪಕ್ಕೆ ಕೂತಿದ್ದು, ಈಗ ಮಾಡ್ತಾ ಇರೋ ಚಿಂತನೆ ಬೇರೆ ಆಗಿಬಿಟ್ಟಿದೆ ಅಂತ. ಎಲ್ಲೋ ಮಧ್ಯದಲ್ಲಿ ಆಫೀಸ್ ಸಮಾಚಾರ ಬರುತ್ತೆ, ಎಲ್ಲೋ ಮಧ್ಯದಲ್ಲಿ ಸ್ನೇಹಿತರು ಆಡಿದ ಮಾತಿನ ಸನ್ನಿವೇಶ ಬರುತ್ತೆ, ಯಾರೋ ದ್ವೇಷಿಸಿದರೆ ಅವರು ದ್ವೇಷದ ಬುಗ್ಗೆ ಎದುರಾಗಿ ನಿಂತ್ಕೊಳ್ಳುತ್ತೆ, ಇನ್ಯಾವುದೋ ಒಂದು ಕರ್ತವ್ಯ ಬಾಧಿಸುತ್ತೆ, ಒಟ್ಟು ಹಲವು ತರಹದ ಚಿಂತನೆಗಳು ಎದುರಾಗಿ ನಿಂತ್ಕೊಳ್ಳುತ್ತೆ. ಅಂದರೆ ಒಂದು ಕ್ಷಣ ಒಂದು ವಿಷಯದಲ್ಲಿ ನಿಲ್ತಾ ಇಲ್ಲ ಅದು ಮನಸ್ಸು ಆದ್ದರಿಂದ ಚಂಚಲ ಎಂಬುದಾಗಿ ಕರೆಯಲ್ಪಡ್ತಾ ಇದೆ. ಜೊತೆಗೆ ಪ್ರಮಾಥಿ, ಅದು ತಾನು ಚಂಚಲವಾಗಿ ಅಷ್ಟೇ ಆಗಿಬಿಟ್ಟಿದ್ರೆ ತೊಂದರೆ ಇರಲಿಲ್ಲ. ಕಪಿ ತಾನೂ ಕೆಟ್ಟು ಹಿಂಡು ಕೆಡಿಸ್ತು ಅಂತ ಒಂದು ಗಾದೆ ಹೇಳೋದುಂಟು. ಕಪಿಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಅರೆ ಕ್ಷಣವೂ ಏನಿಲ್ಲದೆ ಹೋದರೂ ಒಂದಷ್ಟು ಕಾಯಿ ಹೀಚು ಎಲ್ಲ ಎಸ್ತು ನೋಡಿ ಸಂತೋಷ ಪಡಬೇಕು, ಮರದಿಂದ ಮರಕ್ಕೆ ಹಾರಿ ಸಂತೋಷ ಪಡಬೇಕು, ಇಲ್ಲಾಂದರೆ ಒಂದ್ರ ಬಾಲ ಇನ್ನೊಂದು ಹಿಡ್ಕೊಂಡು ತೂಗಾಡಿ ಸಂತೋಷ ಪಡಬೇಕು, ಓಡಬೇಕು, ಕಿರಿಚಬೇಕು. ಈ ಒಂದಾದ ಕೂಡಲೇ ಒಂದು ನಿರಂತರವಾಗಿ ಚೇಷ್ಟೆ ಮಾಡುವಂಥದ್ದು ಸ್ವಭಾವ ಕಪಿ. ಮನಸ್ಸಿನ ಸ್ವಭಾವ ಅದೇ ತರಹ, ಕಪಿ ತರಹ ಅದು. ಚಿಕ್ಕ ಮಕ್ಕಳನ್ನು ಬೈಯುವಾಗ ಹೇಳ್ತಾ ಇದ್ದಿದ್ದೊಂದು ಮಾತಿದೆ, ಬ್ರಹ್ಮಚಾರಿ ಶತಮರ್ಕಟಃ ಅಂತ. ಬ್ರಹ್ಮಚಾರಿ ಆದವನು ಶತಮರ್ಕಟ, 100 ಕೋತಿಗೆ ಎಷ್ಟು ಚೇಷ್ಟೆ ಇರುತ್ತೋ ಅಷ್ಟು ಚೇಷ್ಟೆ ಮಾಡ್ತಾನೆ ಅಂತ. ಅದು ಕಾರಣ ಬಾಲ್ಯದಲ್ಲಿ ಈ ಹೊರ ಪ್ರಪಂಚದ ಬಗ್ಗೆ ಒಂದು ವಿಶೇಷವಾದ ಕುತೂಹಲ ಹುಟ್ಕೊಳ್ಳುತ್ತೆ. ಅದನ್ನು ನೋಡಬೇಕು, ಇದನ್ನು ತಿನ್ನಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಬರಬೇಕು, ಇದು ಮುಟ್ಟಬೇಕು, ಹೀಗೆ ಹಲವು ತರಹದ ಬೇರೆ ಬೇರೆ ರೀತಿಯಾದ ಅಪೇಕ್ಷೆಗಳು ಹುಟ್ಕೊಳ್ಳುತ್ತೆ. ಆ ಅಪೇಕ್ಷೆಗಳಿಗೆ ತಕ್ಕಂತೆ ಅರೆ ಕ್ಷಣ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಟ್ಕೊಡಲ್ಲ, ದೇಹನೂ ಹಗುರವಾಗಿರುತ್ತೆ. ಹಾಗಾಗಿ ನಿರಂತರ ಚೇಷ್ಟೆ ಮಾಡುವಂತೆ ಮಾಡುತ್ತೆ ಒಂದು ವಯಸ್ಸಿನಲ್ಲಿ. ಆದರೆ ಅಭ್ಯಾಸ ಮಾಡ್ತಾ ಹೋದಾಗ ಹತೋಟಿಗೆ ಬರುತ್ತೆ, ಆ ವಿಷಯ ಬೇರೆ. ಪ್ರಮಾಥಿ ಅಂದರೆ ಮಥನ ಮಾಡುವ ಶೀಲವುಳ್ಳದ್ದು ಈ ಮನಸ್ಸು ಅಂತ. ಮಥನ ಮಾಡೋ ಶೀಲವುಳ್ಳದ್ದು ಅಂದ್ರೇನು? ನಾವು ಮೊಸರು ಇಟ್ಟು ಕಡ್ಗೋಲು ತೆಗೆದುಕೊಂಡು ಕಡಿದ್ರೆ ಅದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನಿರಂತರ ಸಂಚರಿಸಿ ಆ ಕಡಗೋಲು ಮಾತ್ರ ಸುತ್ತೋದಲ್ಲ, ಸುತ್ತಲಿರುವಂತಹ ಮೊಸರಿನ ಭಾಗ ಅಷ್ಟು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಸುತ್ತಾಡಿ ಒಂದಕ್ಕೊಂದಕ್ಕೆ ಹೊಡೆದು ತನ್ನ ಸ್ವರೂಪ ಪೂರ್ತಿ ಪರಿವರ್ತನೆ ಮಾಡ್ಕೊಳ್ಳುತ್ತೆ. ಆಗಲೇ ಕಡ್ದಿದ್ದಾಯಿತು ಅಂತ ಕರೆಯೋದು ನಾವು. ಇವತ್ತು ಈ ಕಡಗೋಲು ಕಡಿಯೋದು ಅನ್ನೋ ರೀತಿಯಾದ ವ್ಯವಹಾರ ದೂರ ಹೋಗ್ಬಿಟ್ಟಿದೆ ಭಾಳಷ್ಟು ಮಟ್ಟಿಗೆ. ನಮಗೆ ಯಂತ್ರೋಪಕರಣಗಳು ಬಂದುಬಿಟ್ಟಿದೆ. ಹಿಂದೆ ಒಂದು ಪಾತ್ರದಲ್ಲಿ ಕಡಿತಾ ಇದ್ದಾಗ ಅಲ್ಲೂ ಸಹ ಹಾಡು ಹೇಳ್ಕೋತಾ ಭಗವತ್ ಸ್ಮರಣೆ ಜೊತೆಗೆ ಶ್ರೀಕೃಷ್ಣ ಪ್ರಭುವಿನ ಸ್ಮರಣೆ ಜೊತೆಗೆ ಮೊಸರು ಕಡಿತಾ ಇದ್ದಂಥ ಅಭ್ಯಾಸ ಇತ್ತು. ಇದೊಂದೇ ಕಾರ್ಯದಲ್ಲಲ್ಲ, ಎಲ್ಲ ಕಾರ್ಯದಲ್ಲೂ. ಯಾಕೆಂದರೆ ಒಂದೊಂದು ಕರ್ಮವು ಯೋಗವಾಗಿ ನಿಂತ್ಕೋಬೇಕು ಅಂತಂದಾಗ ಆ ಯೋಗೇಶ್ವರನ ಸ್ಮರಣೆ ಜೊತೆಗೆ ಅದು ಮಾಡಬೇಕು. ನಿನ್ನ ಪ್ರೀತಿಗೆ ಕಾರಣ ಆಗಲಿನೋ ಮನಸ್ಸಿನಿಂದ ಮಾಡಬೇಕು. ಹಾಗೆ ಮಾಡ್ತಾ ಇದ್ದಂಥ ಒಂದು ಅಭ್ಯಾಸ ಇತ್ತು. ಇವತ್ತು ಬಟನ್ ಒತ್ತೋದು ಅಷ್ಟೇ, ಬೇರೆ ಏನೇನಿಲ್ಲ. ಆ ಶಬ್ದವೋ ಕಡ್ಗೋಲನ್ನ ಕಡ್ದಾಗ ಯಾವ ಥರ ಶಬ್ದ ಬರುತ್ತೋ ಅದರಲ್ಲಿ ಒಂದು ಮಾಧುರ್ಯ ಇದೆ, ಅದರಲ್ಲಿ ಹಿತ ಇದೆ, ಅದರಲ್ಲಿ ಆ ಶಬ್ದದಲ್ಲಿ. ಎಲ್ಲೋ ನೀರು ಹರಿತಾ ಇರಬೇಕಾದ್ರೆ ಸ್ವಲ್ಪ ಎದ್ದು ಬಿದ್ದು ಹೋಗ್ತಾಯಿದ್ರೆ ಅಲ್ಲೇನು ಶಬ್ದ ಬರುತ್ತೋ ಆ ರೀತಿಯ ಶಬ್ದ ಇರುತ್ತೆ, ಅದರಲ್ಲಿ ಅನುಕೂಲತೆ ಇದೆ. ಆದರೆ ಇವತ್ತು ನಾವೇನು ಶಬ್ದ ಕೇಳಿಸ್ತಾ ಇದೀವೋ ಅದು ಅನುಕೂಲಕರವಾದ ಶಬ್ದ ಅಲ್ಲ ಅದು.
ಅದು ಒಂಥರ ಕರ್ಕಶ, ಆ ಶಬ್ದವೂ ಮಥನ ಮಾಡುತ್ತೆ ಮನಸ್ಸನ್ನು. ಆಗಿದೆ ಪ್ರಮಾಥಿ ಅಂದರೆ ಮಥನ ಮಾಡುತ್ತೆ ಅಂದರೆ ಕಡಿಯುತ್ತೆ, ಕಲಕುತ್ತೆ ಅಂತ ಅರ್ಥ. ಅದಕ್ಕೆ ಕಲ್ಕೋದು ಅನ್ನೋ ಪದಕ್ಕೆ ಅರ್ಥ ಆಗುತ್ತೆ ನಮಗೆ. ಒಂದು ನೀರಿದ್ದು ಅದರಲ್ಲೇನಾದ್ರು ಸ್ವಲ್ಪ ಬಗ್ಗಡ ಕೆಳಗಡೆ ಸೇರಿದರೆ ಆ ನೀರನ್ನು ಚೆನ್ನಾಗಿ ಸೌಟ್ಗಿಟ್ಟು ತೊಗೊಂಡು ಕಲಕಿದ್ರೆ ಕೆಳಗಡೆ ಇದ್ದಿದ್ದೆಲ್ಲ ಮೇಲಕ್ಕೆ ಬಂದುಬಿಡುತ್ತೆ. ಒಂದು ಕೆರೆ ಕೊಳ ಅದನ್ನು ಕಲಕಿದ್ರೆ ಕೆಳಗಡೆ ಇದ್ದ ಬಗ್ಗಡ ಎಲ್ಲ ಮೇಲಕ್ಕೆ ಬರುತ್ತೆ. ಇದು ಏನನ್ನು ಕಲಕುತ್ತೆ ಅಂತ ಕೇಳಿದ್ರೆ, ಮನಸ್ಸು ತಾನು ಚಂಚಲ ಆಗಿರೋದು ಮಾತ್ರ ಅಲ್ಲ, ಇಂದ್ರಿಯಗಳನ್ನು, ಶರೀರವನ್ನು ಎಲ್ಲ ಕಲಕುತ್ತೆ. ಇಂದ್ರಿಯಗಳನ್ನು ಕಲಕುತ್ತೆ ಅಂದರೆ ಅರ್ಥ ನಿರಂತರವಾಗಿ ಒಂದೊಂದು ಇಂದ್ರಿಯೂ ಚುರುಕಾಗಿ ಬೇರೆ 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 ಕಡೆಗೆ ಹೋಗುವಂತೆ, ಕಣ್ಣು 10 ಕಡೆ ನೋಡುವಂತೆ, ಕಿವಿ 4-6 ಶಬ್ದಗಳನ್ನು ಕೇಳುವಂತೆ, ನಾಲಿಗೆ ರುಚಿ ಹುಡುಕುವಂತೆ, ಚರ್ಮ ಯಾವುದೋ ಸ್ಪರ್ಶಜ್ಞಾನವನ್ನು ಪಡೆಯುವಂತೆ, ಹೀಗೆ ಹಲವು ತರಹ ಇಂದ್ರಿಯಗಳು ಸಹ ಕಾರ್ಯಪರವಾಗಿಬಿಡ್ಬೇಕು. ಹಾಗೆ ಮಾಡುತ್ತೆ. ಇಂದ್ರಿಯಗಳು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಆ ರೀತಿಯಾದ ಕೆಲಸ ಮಾಡಿ ಇಟ್ಬಿಡುತ್ತೆ. ಯಾಕೆಂದರೆ ಮನಸ್ಸು ಏನೇನು ಸ್ಮರಣೆ ಮಾಡುತ್ತೋ ಅದಕ್ಕೆ ತಕ್ಕಂತೆ ಇಂದ್ರಿಯಗಳೆಲ್ಲ ಓಡಾಡೋಕ್ಕೆ ಶುರು ಮಾಡುತ್ತವೆ. ಆ ಇಂದ್ರಿಯಗಳ ಓಡಾಟವನ್ನೇ ಇಲ್ಲಿ ಮಥನ ಎಂಬುದಾಗಿ ಕರೆದು, ಅದರಿಂದ ಇಂದ್ರಿಯಗಳನ್ನ ಮಥನ ಮಾಡಿಬಿಡುತ್ತೆ ಅದು ಮನಸ್ಸು. ಸುಮ್ಮನೆ ಇಡೋಕ್ಕೆ ಬಿಡೋಲ್ಲ. ಕಣ್ಣು ನಾವು ಮುಚ್ಚಿ ಕೂತ್ಕೊಂಡಿದ್ದೀವಿ ಅಂದರೆ ಮನಸ್ಸು ಯಾವುದೋ ಚಿಂತನೆ ಮಾಡೋದು ಹೊರಟ ಕೂಡಲೇ ಕಣ್ಣು ತೆರ್ಕೊಳುತ್ತೆ ತಾನೇ ತಾನೇ. ಪಕ್ಕದಲ್ಲಿ ಇದೆ ಏನಿದೆ ಅಂತ ನೋಡೋಕ್ಕೆ ಹೋಗುತ್ತೆ. ಆ ಕಡೆ ಪಕ್ಕ, ಈ ಕಡೆ ಪಕ್ಕ, ಮುಂದೆ ಎಲ್ಲಿದೆ ಅಂತ ಹೀಗೆ ಹಲವು ಕಡೆಗೆ ಕಣ್ಣು ಆಡುತ್ತೆ ಅದು. ಹಾಗೆ ಮೂಗು ಗಂಧಗ್ರಹಣ ಮಾಡೋದಕ್ಕೆ ಹೊರಡುತ್ತೆ, ಏನು ವಾಸನೆ ಬರ್ತಾಯಿದೆ ಅಂತ. ಹೀಗೆಲ್ಲ ಹೊರಡ್ತು ಅಂದರೆ ಅರ್ಥ ಏನಂದರೆ ಇಂದ್ರಿಯಗಳು ಕಲಕಲ್ಪಟ್ಟವು, ಬೇರೆ ಬೇರೆ ರೀತಿಯಾದ ಕ್ರಿಯೆಗಳಿಗೆ ತೊಡಗೋದಕ್ಕೆ ಶುರುವಾಗೋಯ್ತು ಅಂತ ಅರ್ಥ. ಹಾಗೆ ಶರೀರವನ್ನು ಮಥನ ಮಾಡುತ್ತೆ ಮನಸ್ಸು ಅಂತ. ಶರೀರವನ್ನು ಮಥನ ಮಾಡೋದು ಅಂದರೆ ಯಾವ್ಯಾವ ತರಹದ ಚಿಂತನೆ ಮಾಡುತ್ತೋ ಅದಕ್ಕೆ ತಕ್ಕಂತೆ ಶರೀರದಲ್ಲಿ ಬೇರೆ ಬೇರೆ ಕ್ರಿಯೆಗಳೆಲ್ಲ ಹುಟ್ಕೊಳ್ಳುತ್ತೆ. ಮನಸ್ಸು ಚಿಂತನೆ ಮಾಡುತ್ತೋ ಯಾವುದೋ ಆಹಾರ ಪದಾರ್ಥದ ಬಗ್ಗೆ ಅಂತಂದರೆ, ಆ ಚಿಂತನೆ ಮಾಡಿದ ಕೂಡಲೇ ನಾಲ್ಗೆಲ್ಲಿ ರಸೋತ್ಪತ್ತಿ ಆಗುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಹಸಿವಾಗಿಲ್ಲದೆ ಹೋದರೂ ನನಗೆ ಹಸಿವಾಗ್ತಾ ಇದೆಯೋ ಏನೋ ಅಂತ ಅನ್ನೋಕ್ಕೆ ಶುರುವಾಗುತ್ತೆ. ಇದು ಮಥನ ಅಲ್ಲದೆ ಮತ್ತೇನು. ಅದೇ ರೀತಿಯಲ್ಲಿ ನಾನು ತುಂಬ ಹೊತ್ತಿಂದ ಹೀಗೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂತ ಒಮ್ಮೆ ಆಲೋಚನೆ ಮಾಡಿದ್ರೆ ಒಂದು ಸರಿ ಕಾಲು ಎತ್ತಿ ಕೆಳಗಡೆ ಇಳಿಸೋಣ ಅಂತ ಅನಿಸುತ್ತೆ, ಕೈ ಎತ್ತಿ ಅಲುಗಾಡಿಸೋಣ ಅಂತ ಅನಿಸುತ್ತೆ. ಕೈಗೆ, ಕಾಲಿಗೆ, ಶರೀರದ ಬೇರೆ ಬೇರೆ ಭಾಗಗಳಿಗೆ ಎಲ್ಲಕ್ಕೂ ಚಲನವಲನಗಳನ್ನು ತಂದುಕೊಟ್ಬಿಡುತ್ತೆ. ಅಲ್ಲೆಲ್ಲ ಕ್ರಿಯೆ ಪ್ರತಿಕ್ರಿಯೆಗಳು ಹೇಳುವಂತೆ ಮಾಡುತ್ತೆ. ಅದರಿಂದ ಶರೀರದಲ್ಲೂ ಮಥನ ಮಾಡುತ್ತೆ ಮನಸ್ಸು. ಶರೀರವನ್ನು ಸುಮ್ಮನೆ ಇಡೋಕ್ಕೆ ಬಿಡೋಲ್ಲ. ಹೀಗಿರೋದ್ರಿಂದ ಅದು ಪ್ರಮಾಥಿ, ಬಲವತ್, ತುಂಬ ಬಲಿಷ್ಠ ಅಂತ. ನಾನೇ ಹೋಗ್ತಾ ಇದೆ ಹೆಜ್ಜೆ ಹಾಕ್ಕೊಂಡು ಮುಂದಕ್ಕೆ, ಎಳೆದು ಹಿಂದಕ್ಕೆ ತಿರ್ಸ್ಬಿಡ್ತೀನಿ ಅಂದರೆ ತಿರ್ಸೋಕ್ಕಾಗತ್ತಾ? ಎಲ್ಲರೂ ಒಂದು ಹಸು ಆದರೆ ಅದ್ರ ಬಲ ಕಡಿಮೆ ಇದ್ದು ಬಲಿಷ್ಠನಾದ ವ್ಯಕ್ತಿ ಒಬ್ಬ ನಿಂತ್ಕೊಂಡ್ರೆ ಅದಕ್ಕೇನಾದ್ರು ಮೂಗುದಾರ ಹಾಕಿದರೆ ಆಗ ಎಳೆದು ಹಿಂದಕ್ಕೆ ತಿರ್ಸುತ್ತೆ. ಇಲ್ಲವರೆ ಇವನನ್ನು ಎತ್ಕೊಂಡು ಹೊತ್ಕೊಂಡು ಹೊಟ್ಟೋಗುತ್ತೆ. ಅದು ಒಂದು ಹಸು ಹಾಕಿ ಕೆಲಸ ಮಾಡುತ್ತೆ. ಆನೆ ಅದರ 100 ಪಟ್ಟು 1000 ಪಟ್ಟು ಹಿಂದಕ್ಕೆ ತಿರ್ಸೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಬಲ ಇರುತ್ತೆ. ಪ್ರತಿ ಹೆಜ್ಜೆ ಇಡುವಾಗ ಅದಕ್ಕೆ ಅಷ್ಟು ಬಲದಿಂದ ಹೆಜ್ಜೆ ಹಾಕ್ತಾ ಇರುತ್ತೆ. ಎಲ್ಲಿ ಹಿಂದಿರುಗಿಸೋಕ್ಕಾಗತ್ತೆ? ಅದೇ ರೀತಿಯಲ್ಲಿ ಮನಸ್ಸು ಸಹ ತುಂಬ ಬಲಿಷ್ಠ ಅದು ಅಂತ. ಯಾತಕ್ಕೆ ಬಲಿಷ್ಠ ಅಂದರೆ ದೀರ್ಘಕಾಲದಿಂದ ಒಂದು ಅಭ್ಯಾಸವನ್ನು ಮಾಡ್ಕೊಂಬಂದ್ಬಿಟ್ಟಿದೆ. ಕೆಲವಾರು ಕ್ರಿಯೆಗಳನ್ನು ನಡೆಸ್ಕೊಂಡು ಬಂದುಬಿಟ್ಟಿದೆ ಅದು. ಆ ಕ್ರಿಯೆಗಳನ್ನು ನಡೆಸೋದ್ರಲ್ಲಿ ಅದಕ್ಕೆ ತುಂಬ ಬಲ ಇದೆ, ಒಗ್ಗು ಹೋಗಿಬಿಟ್ಟಿದೆ ಅದು. ಆ ಕಾರ್ಯ ಅನಾಯಾಸವಾಗಿ ಆ ಕಾರ್ಯವನ್ನು ಮಾಡುತ್ತೆ. ಅದೇ ಅದ್ರ ಬಲ. ಅದು ಬಲ ಅಂತಂದಾಗೆಲ್ಲ ಎಲ್ಲ ಸಂದರ್ಭದಲ್ಲೂ ಆನೆ ಬಲನೇ ಬಲ ಅಂತ ಅಂದ್ಕೋಬಾರ್ದು. ಬಲ ನಾನಾ ತರಹ ಇರುತ್ತೆ. ಅದರಲ್ಲಿ ಮನಸ್ಸಿಗೆ ಒಂದು ಆ ರೀತಿಯಾದ ಬಲ ಇದೆ. ಯಾವ ರೀತಿಯಾದ ಬಲ ಅಂದರೆ ಅದು ಎಲ್ಲೆಲ್ಲೋ ಹೋಗ್ತಾ ಇರುತ್ತಲ್ಲ, ಹಿಡಿದು ಕಟ್ಟಾಕು ಅಂದರೆ ಕಟ್ಟಾಕೋಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಸಂಚರಿಸ್ತಾನೆ ಇರುತ್ತೆ. ಇದೇ ಒಂದು ದೊಡ್ಡ ಬಲ ಅದಕ್ಕೆ. ದೃಢಂ, ಇದ್ರ ಜೊತೆಗೆ ದೃಢವೂ ಆಗಿದೆ ಅದು ಅಂತ ಅಂದರೆ ಬಹಳ ಗಟ್ಟಿ, ನಾಗಪಾಶ ಇದ್ದ ಹಾಗೆ ಅಂತ ಭಾಷ್ಯಕಾರರು ಹೇಳ್ತಾರೆ. ನಾಗಪಾಶ ಅಂತ ಒಂದು ವಿಷಯವನ್ನು ನಾವು ಕೇಳ್ತೀವಿ ರಾಮಾಯಣ ಮಹಾಭಾರತಾದಿ ಗ್ರಂಥಗಳಲ್ಲಿ. ಅದೊಂದು ಅಸ್ತ್ರ. ಅದರಿಂದ ಕಟ್ಟು ಹಾಕಿದ್ರೆ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಬಲಿಷ್ಠವಾದ ಕಟ್ಟು. ಯಾಕೆಂದರೆ
ಅದು ಪರಮ ಚೈತನ್ಯ ರೂಪವಾಗಿರುವಂತಹ ಕುಂಡಲಿನಿ ಶಕ್ತಿಯ ಪ್ರತಿನಿಧಿಯಾಗಿರುವಂತಹ ಯಾವುದೋ ಒಂದು ವಿಶಿಷ್ಟವಾದ ಅಸ್ತ್ರ. ಅದರಲ್ಲಿ ಎಲ್ಲ ಸಾಮರ್ಥ್ಯವೂ ಸೇರಿದೆ. ಅದರಲ್ಲಿ ಅದೇ ಸಮಗ್ರ ಸೃಷ್ಟಿಯಲ್ಲಿ ಚೈತನ್ಯವನ್ನು ಕೊಡ್ತಾ ಇರುವಂಥ ಒಂದು ಶಕ್ತಿ ಅದು. ಅಂತಹ ಶಕ್ತಿ ಕಟ್ಟಾಕೋಕೆ ಶುರು ಮಾಡಿದ್ರೆ ಅದಕ್ಕಿಂತ ಬಲಿಷ್ಠವಾದ ಕಟ್ಟಿ ಇನ್ನೇನಿದೆ, ಅದನ್ನು ಬಿಡಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹೀಗಿರೋದ್ರಿಂದ ಆ ಒಂದು ಮನಸ್ಸನ್ನು ಹತೋಟಿಗೆ ತಂದ್ಕೊಳ್ಳೋದು ಅನ್ನೋದು ತುಂಬ ಕಷ್ಟ ಸಾಧ್ಯ. ಒಂದೇ ವಿಷಯದಲ್ಲಿ ಮನಸ್ಸನ್ನು ನಿಲ್ಲಿಸೋದು ಅನ್ನೋದು ದುಷ್ಕರ, ಅಂದರೆ ದುಃಖೇನ ಕಷ್ಟಪಟ್ಟು ಕರ್ತು ಶಕ್ಯಂ, ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು. ಹೇಗೆ ಅಂತ ಕೇಳಿದರೆ ಅದಕ್ಕೊಂದು ಉದಾಹರಣೆ ಕೊಡಿ ಅಂದರೆ, ವಾಯೋರಿವ. ವಾಯು ಅಂದರೆ ಗಾಳಿ. ಗಾಳಿನ ಕಟ್ಟಾಕೋಕ್ಕಾಗತ್ತಾ? ಎಲ್ಲಾದರೂ ಸಾಧ್ಯ ಉಂಟಾ? ಆಗುತ್ತೆ ಇವತ್ತು. ಹೇಗೆ ಅಂದರೆ ಒಂದು ಬೆಲೂನು, ಅದರೊಳಗಡೆ ಏರನ್ನು ಪಂಪ್ ಮಾಡಿ ಕಟ್ಟಾಕ್ಬಿಟ್ಟಿದ್ದೀನಿ ನಾನು. ಅಂದರೆ ಎಷ್ಟು ಕಟ್ಟಾಕಿದೆ? ಒಂದು ಸಣ್ಣ ಭಾಗವನ್ನು ಕಟ್ಟಾಕಿದೆ. ಈ ಸಮಗ್ರ ಪ್ರದೇಶದಲ್ಲಿ ಸಂಚರಿಸ್ತಾ ಇರುವ ವಾಯುವನ್ನು ಕಟ್ಟಬೇಕು ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡ್ರೆ, ಇಲ್ಲೆಲ್ಲೂ ಯಾವ ರೀತಿಯಲ್ಲೂ ಗಾಳಿ ಸಂಚಾರನೇ ಮಾಡಬಾರ್ದು, ಪೂರ್ತಿ ಸ್ತಬ್ಧವಾಗಿರಬೇಕು. ಮೈಸೂರಿನಲ್ಲಿ ಗಾಳಿ ಸಂಚಾರ ಇಲ್ಲ ಇನ್ನು ಮುಂದೆ, ಅಥವಾ ಈ ಅರಣ್ಯ ಪ್ರದೇಶದಲ್ಲಿ ಇನ್ನು ಗಾಳಿ ಸಂಚಾರ ಇಲ್ಲ, ಈ ಸಮುದ್ರದ ಮೇಲ್ಗಡೆ ಇನ್ನು ಗಾಳಿ ಸಂಚಾರ ಇಲ್ಲ ಅಂತ ಏನಾದ್ರು ನಿಯಂತ್ರಣ ಮಾಡೋಕ್ಕಾಗುತ್ತಾ? ಆಗೋದೇ ಇಲ್ಲ, ಅದು ಸಾಧ್ಯನೇ ಇಲ್ಲ. ಹಾಗೆ ವಾಯುವನ್ನು ನಿಗ್ರಹ ಮಾಡೋದು ಕಷ್ಟ ಅಂತನ್ನುವಾಗ ಇನ್ನೊಂದು ಅರ್ಥ ಇದೆ. ಏನಪ್ಪ ಅಂದರೆ, ಈ ಶರೀರದಲ್ಲಿ ಒಂದು ವಾಯು ಸಂಚಾರ ಮಾಡ್ತಾ ಇದೆ, ಅದನ್ನು ಉಸಿರಾಟ ಅಂತ ಕರಿತಾ ಇದ್ದೀವಿ. ಉಸಿರು ತಗೊಳ್ಳೋದು, ಉಸಿರು ಬಿಡೋದು ನಿರಂತರವಾಗಿ. ಪ್ರಾಣಾಪಾನಗಳ ಸಂಚಾರ ಅಂತಲೂ ಕರೀತಾರೆ. ಉಸಿರು ಒಳಗಡೆ ತೊಗೊಂಡ್ರೆ ಅಪಾನ ಅಂತ, ಉಸಿರು ಹೊರಗಡೆ ಬಿಟ್ಟರೆ ಅದಕ್ಕೆ ಪ್ರಾಣ ಅಂತ ನಿರಂತರ ನಡೀತಾ ಇದೆ. ಈ ಪ್ರಾಣಾಪಾನಗಳ ಸಂಚಾರವನ್ನು ಏನಾದ್ರು ನಿಲ್ಲಿಸ್ಬಿಡ್ತೇನೆ ಅಂತ ಹೊರಟ್ರೆ ಸಾಧ್ಯನಾ? ಇದು ಆಗೋಲ್ಲ. 1 ನಿಮಿಷ, 2 ನಿಮಿಷ, 3 ನಿಮಿಷ ಏನೋ ಕಟ್ಟಿದೆ, ಅದಾದಮೇಲೆ ನನ್ನ ಕಟ್ಟುವ ಸಾಮರ್ಥ್ಯವನ್ನು ಕಿತ್ತಾಕಿ ಅದು ಹೊರಗಡೆ ನುಗ್ಗುತ್ತೋ ಒಳಗಡೆ ಹೋಗುತ್ತೋ. ಉಸಿರು ಪೂರ್ತಿ ತೊಗೊಂಡು ಹೀಗೆ ಕಟ್ಟಿದ್ದೀನಿ ಅಂದರೆ ಸ್ವಲ್ಪ ಹೊತ್ತು ಆದ ಕೂಡಲೇ ಅದು ತಾನು ಹೊರಗಡೆ ಬರಲೇಬೇಕಲ್ಲ, ನನ್ನ ಕೈಯನ್ನು ಬಿಡಿಸ್ಕೊಂಡು ಹೊರಗಡೆ ಬರುತ್ತೆ. ಅದಕ್ಕೆ ಬೇಕಾಗೋ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡು ಹೊರಗಡೆ ಬಂದುಬಿಡುತ್ತೆ, ಅದು ನಿಲ್ಲೋದೇ ಇಲ್ಲ. ಹಾಗೆ ಉಸಿರು ಪೂರ್ತಿ ಬಿಟ್ಟು ಕಟ್ಟಿ ಕೂತ್ಕೊಂಡಿದ್ದೀನಿ, ಎಷ್ಟೊತ್ತು ಕಟ್ಟೋಕ್ಕಾಗತ್ತೆ? 1 ನಿಮಿಷ, 2 ನಿಮಿಷ ಕಟ್ಟೋಕ್ಕಾಗುತ್ತೆ. ಆಮೇಲೆ ಮೂಗು ಬಿಡಿಸ್ಕೊಂಡು ಒಳಗಡೆ ಹೊರಟೋಗುತ್ತೆ, ಇಲ್ಲರ ಬಾಯಿ ಬಿಡಿಸ್ಕೊಂಡು ಹೊರಗಡೆ ಹೊರಟೋಗುತ್ತೆ. ಉಸಿರು ಹೋಗದೆ ಇರೋಕ್ಕೆ ಆಗಲ್ಲ, ಅದು ಆಗಿದೆ ಅದು. ಅದರಿಂದ ಪ್ರಾಣಾಪಾನಗಳನ್ನು ಹೇಗೆ ಹತೋಟಿ ತೊಗೊಳ್ಳೋದು ತುಂಬ ಕಷ್ಟ ಸಾಧ್ಯವೋ, ಅದೇ ರೀತಿಯಲ್ಲಿ ಈ ಮನಸ್ಸನ್ನು ಹತೋಟಿ ತೊಗೊಳ್ಳೋದು ಸಹ ತುಂಬ ಕಷ್ಟ ಎಂಬುದಾಗಿ ಪ್ರಶ್ನೆ. ಅದಕ್ಕೆ ಸಮಾಧಾನ 35ನೇ ಶ್ಲೋಕ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಮಹಾಬಾಹೋ, ಎಲೈ ದೀರ್ಘವಾದ ಬಾಹುವಿನಿಂದ ಕೂಡಿರುವ ಅರ್ಜುನನೇ, ಮನಃ ದುರ್ನಿಗ್ರಹಂ, ಮನಸ್ಸೆಂಬುದು ದುರ್ನಿಗ್ರಹಂ, ನಿಗ್ರಹ ಮಾಡುವುದಕ್ಕೆ ಕಷ್ಟ ಸಾಧ್ಯವಾದದ್ದು, ಚಲಂ ಚಂಚಲವಾದದ್ದು, ಅಸಂಶಯಂ ಇದು ಸತ್ಯ, ಇದು ಸಂಶಯವಿಲ್ಲದ ವಿಷಯ, ಇದು ಒಪ್ಕೋಬೇಕಾದಂಥ ವಿಷಯ. ತು ಆದರೆ ಕೌಂತೆಯ, ಇಲ್ಲಿ ಕುಂತಿ ಪುತ್ರನೇ, ಅಭ್ಯಾಸೇನ ನಿರಂತರ ಅಭ್ಯಾಸದಿಂದ, ಚ ಮತ್ತು ವೈರಾಗ್ಯೇಣ ವೈರಾಗ್ಯವೆಂಬ ಭಾವದಿಂದ ಗೃಹ್ಯತೆ ಈ ಮನಸ್ಸು ಹಿಡಿಯಲ್ಪಡುತ್ತದೆ, ಮನಸ್ಸನ್ನು ಹತೋಟಿಗೆ ತಂದ್ಕೊಳ್ಳೋಕೆ ಬರುತ್ತೆ ಅಂತ. ಶ್ರೀಕೃಷ್ಣ ಪ್ರಭು ಮೊಟ್ಟ ಮೊದಲಿಗೆ ಅರ್ಜುನನ ಆಶಯವನ್ನು ಪೋಷಿಸಿ ಮಾತನಾಡ್ತಾನೆ. ಹೌದಪ್ಪ, ನೀ ಹೇಳ್ತಾ ಇರೋ ಸರಿ ಅಂತ. ಅಂದರೆ ಅರ್ಜುನ ಇರುವ ಜಾಗಕ್ಕೆ ತಾನು ಹೋಗಿ ಅವನ್ನ ಅಲ್ಲಿಂದ ಆಮೇಲೆ ಕರ್ಕೊಂಬರ್ಬೇಕಾಗಿದೆ. ಅರ್ಜುನ ಇರೋ ಜಾಗ ಯಾವುದಪ್ಪ ಅಂದರೆ ಮನಸ್ಸನ್ನು ನಿಗ್ರಹ ಮಾಡೋದು ತುಂಬ ಕಷ್ಟ, ವಾಯುವನ್ನು ನಿಗ್ರಹ ಮಾಡೋದು ಹೇಗೋ ಅದೇ ತರಹ ಅಥವಾ ಅದಕ್ಕಿಂತ ಮಿಗಿಲಾದದ್ದು ಅನ್ನುವ ತೀರ್ಮಾನದಲ್ಲಿದ್ದಾನೆ. ಅದೇ ತೀರ್ಮಾನಕ್ಕೆ ಕೃಷ್ಣನು ಹೋದರೆ
ಪರವಾಗಿಲ್ಲ, ನನ್ನ ತೀರ್ಮಾನನ ಕೃಷ್ಣ ಮೆಚ್ಚಿದ್ದಾನೆ, ನನ್ನ ಜೊತೆಗಿದ್ದಾನೆ ಅಂತ ಸಂತೋಷ ಪಡಬೇಕು. ಹಾಗೆ ಹೋಗಿ ಹೌದಪ್ಪ ಸರಿ ನೀನು ಹೇಳ್ತಾ ಇರೋದು, ಹಾಗಿದ್ದರೂ ಕೇಳು, ಅಭ್ಯಾಸ ವೈರಾಗ್ಯ ಎರಡು ಇರೋದಾದರೆ ಮನಸ್ಸನ್ನು ಪೂರ್ತಿ ಹತೋಟಿ ತಗೊಳ್ಳೋಕ್ಕಾಗತ್ತಪ್ಪ, ಚಿಂತಿಸಬೇಕಾಗಿಲ್ಲ ಅಂತ ಒಂದು ಪೂರ್ಣ ಸಮಾಧಾನಕ್ಕೆ ಬೇಕಾಗುವಂಥ ಉತ್ತರವನ್ನು ಕೊಟ್ಟ ಸನ್ನಿವೇಶ ಇದೆ. ಅಭ್ಯಾಸ ಮತ್ತು ವೈರಾಗ್ಯ ಅಂತ. ಆಭಿಮುಖ್ಯೇನ ಅಸ್ಯತೆ ಕ್ಷಿಪ್ಯತೆ ಅನ್ನೋದ್ರ ಮೇಲೆ ಅಭ್ಯಾಸ ಅಂತಾಗಿದೆ. ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಒಂದಕ್ಕೆ ಅಭಿಮುಖವಾಗಿ ಇಟ್ಕೊಂಡ್ರೆ ಅದಕ್ಕೆ ಅಭ್ಯಾಸ ಅಂತ ಹೆಸರು. ಆದರೆ ಅದು ಯಾವಾಗ ಅಭ್ಯಾಸ ಆಗುತ್ತೆ ಅಂದರೆ ಪುನಃ ಪುನಃ ಅದೇ ಕಾರ್ಯವನ್ನು ನಿರಂತರ ಮಾಡ್ತಾ ಹೋದರೆ, ಮಧ್ಯದಲ್ಲಿ ಅಡೆತಡೆಗಳಿಲ್ಲದೆ ಯಾವುದೋ ಒಂದು ವಿಷಯಕ್ಕೆ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಕೊಟ್ಕೊಂಡು ಕೂತ್ಕೊಂಡೆ, ಅದನ್ನು ಮತ್ತೆ ಹಿಂದಕ್ಕೆ ತಗೊಳ್ಳಲ್ಲ, ಹಾಗೇ ಇಟ್ಕೋತೀನಿ ಅಂತ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಹೋಗೋದಾದರೆ ಅದಕ್ಕೆ ಅಭ್ಯಾಸ ಅಂತ ಕರೀತಾರೆ. ಅಭ್ಯಾಸ ಅಂತಂದಾಗ ಅದು ದೈಹಿಕವಾದ ವಿಷಯವೂ ಆಗಿರ್ಬೋದು, ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯ ಆಗಿರ್ಬೋದು, ಮನಸ್ಸಿಗೆ ಬುದ್ಧಿಗೆ ಸಂಬಂಧಪಟ್ಟ ವಿಷಯ ಆಗಿರ್ಬೋದು, ನಾನಾ ತರಹದ ಅಭ್ಯಾಸಗಳುಂಟು. ಯಾವುದೋ ಒಂದು ಸಾಧನವನ್ನು ಉಪಾಯವನ್ನು ಆವೃತ್ತಿ ಮಾಡೋದು, ಮತ್ತೆ 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 ಮಾಡೋದು. ವೇದಾಭ್ಯಾಸ ಅಂದರೆ ತಾತ್ಪರ್ಯ ಏನು? ಹೇಳಿದ ವೇದ ಪಂಕ್ತಿಯನ್ನೇ ಹಲವು ಸರಿ ಆವರ್ತನೆ ಮಾಡಿ ಅದು ದೃಢವಾಗಿ ಮನಸ್ಸಿನಲ್ಲಿ ಹೋಗಿ ಕೂತ್ಕೋಬೇಕು ಮತ್ತು ಮರೆತು ಹೋಗಬಾರ್ದು. ನಮ್ಮ ಬುದ್ಧಿಯಲ್ಲಿ ಅದರದ್ದೇ ಆದಂಥ ಒಂದು ಮಾರ್ಗ ಸಿದ್ಧವಾಗಿಬಿಡಬೇಕು. ಹಾಗೆ ಅಸಕೃತ್ ಅನೇಕ ಬಾರಿ ಹೇಳ್ತಾ ಹೋದಾಗ ವೇದದ ಅಭ್ಯಾಸ ಎಂಬುದಾಗಿ ಕರೆಯಲ್ಪಡುತ್ತೆ. ಈ ವಿಷಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಯೋಗಶಾಸ್ತ್ರದಿಂದ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಇನ್ನೊಂದು ಕಡೆಯಲ್ಲಿ ಹೇಳಿರಬಾರ್ದು ಅಂತ ಅಂದ್ಕೋಬೇಕಾಗಿಲ್ಲ. ಆದರೆ ಯೋಗಶಾಸ್ತ್ರ ತುಂಬ ಪ್ರಧಾನವಾಗಿ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಪಳಗಿಸೋದು ಹೇಗೆ ಅಂತ ಹೇಳೋಕ್ಕೆ ಹೊರಟಿರುವ ಶಾಸ್ತ್ರ ಅದು. ಆದ್ದರಿಂದ ಆ ಶಾಸ್ತ್ರದ ವ್ಯಾಪ್ತಿಗೆ ಈ ವಿಷಯ ಒಳಪಡುತ್ತೆ. ಪತಂಜಲಿ ಮಹರ್ಷಿಗಳು ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ಅಂತ ಒಂದು ಸೂತ್ರದಲ್ಲಿ ಇದೇ ಮಾತನ್ನು ಹೇಳಿದ್ದಾರೆ. ಶ್ರೀಕೃಷ್ಣ ಪ್ರಭು ಏನು ಹೇಳಿರೋ ಮಾತು, ಅಭ್ಯಾಸ ಮತ್ತು ವೈರಾಗ್ಯದಿಂದ ಈ ಮನಸ್ಸನ್ನು ಹತೋಟಿಗೆ ತಂದ್ಕೋಬೇಕು ಅಂತೇನು ಹೇಳಿದೆಯೋ ಅದೇ ವಿಷಯವನ್ನು ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ತನ್ನಿರೋಧ ಅಂದರೆ ತತ್ ಅನ್ನೋದಕ್ಕೆ ಚಿತ್ತ ಅಂತಲ್ಲ ಅರ್ಥ, ಅದರ ನಿರೋಧ ಅಂದರೆ ಅದನ್ನು ತಡೆಯೋದು, ಕಟ್ಟಾಕೋದು ಅಂತ ಅರ್ಥ. ಯಾವುದರಿಂದ ಅಂದರೆ ಅಭ್ಯಾಸ ವೈರಾಗ್ಯಾಭ್ಯಾಂ, ಅಭ್ಯಾಸ ಮತ್ತು ವೈರಾಗ್ಯದಿಂದ ಚಿತ್ತವನ್ನು ನಿರೋಧ ಮಾಡಬೇಕು ಅಂತ. ಪ್ರಸ್ತುತದಲ್ಲಿ ಮನಸ್ಸನ್ನು ಶಬ್ದವನ್ನು ಇಲ್ಲಿ ಪ್ರಯೋಗಿಸಿದ್ದಾರೆ, ಅಲ್ಲಿ ಚಿತ್ತಾನು ಶಬ್ದವನ್ನು ಬಳಸಿದ್ದಾರೆ. ಮನಸ್ಸಿನ ಸ್ವರೂಪದ ಬಗ್ಗೆ ಈ ಹಿಂದೆ ಪರಿಚಯ ಮಾಡ್ಕೊಂಡಿದ್ದೀವಿ. ಸಂಕಲ್ಪ ವಿಕಲ್ಪಗಳನ್ನು ನಿರಂತರವಾಗಿ ಹೊಂದ್ತಾ ಇರುವಂತಹ ಒಂದು ಉಪಕರಣವನ್ನು ಮನಸ್ಸು ಅಂತ ಕರೆದಿರುವಂತಹದ್ದುಂಟು. ಅದಕ್ಕಿಂತ ಹಿಂದೆ ಅಹಂಕಾರ ಅಂತ ಒಂದು ತತ್ವ ಇದೆ. ಅದಕ್ಕೂ ಹಿಂದೆ ಹೋದರೆ ಇನ್ನೊಂದು ಮಹತ್ತತ್ವ ಎಂಬುದಾಗಿದೆ, ಅದನ್ನ ಚಿತ್ತ ಎಂಬುದರಿಂದ ಶಬ್ದದಿಂದ ಕರೆದಿದ್ದಾರೆ. ಈ ಎರಡು ಬೇರೆ ಬೇರೆ ಮುಖದಿಂದ ಒಂದೇ ಸತ್ಯವನ್ನು ಸಾರ್ತಾ ಇದೆ. ಮನಸ್ಸು ನಾನಾ ರೀತಿಯಾದ ಆಕಾರವನ್ನು ಹೊಂದ್ತಾ ಇದೆಯಲ್ಲ, ಇದನ್ನು ತಡೆಯೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಅಭ್ಯಾಸ ಅದಕ್ಕಾಗಿ ಬೇಕಪ್ಪ, ಹಾಗೆ ವೈರಾಗ್ಯ ಬೇಕು ಅಂತ ಉತ್ತರ. ಚಿತ್ತ ನಾನಾ ರೂಪವಾದ ವೃತ್ತಿಗಳನ್ನು ಹೊಂದಿ ಮನಸ್ಸಾಗಿಬಿಡುತ್ತಲ್ಲ, ಹಾಗೆ ಆಗದೇ ಇರುವಂತೆ ತಡೆಯೋದು ಹೇಗಪ್ಪ ಅಂತ ಒಂದು ಪ್ರಶ್ನೆ. ಅದಕ್ಕೆ ಚಿತ್ತವೃತ್ತಿ ನಿರೋಧ ಮಾಡುವಂಥ ಯೋಗಶಾಸ್ತ್ರದ ಉತ್ತರ. ಚಿತ್ತ ಅಂತ ಒಂದಿದೆ, ಅದು ಮುಂದಕ್ಕೆ ವಿಕಾಸವಾಗಿ ಅಹಂಕಾರ ಅನ್ನೋ ರೂಪ ತಳೆದು ಆಮೇಲೆ ಮನೋರೂಪವನ್ನು ಧಾರಣೆ ಮಾಡುತ್ತೆ. ಆಗ 5 ವೃತ್ತಿಗಳದರಲ್ಲಿ ಏರ್ಪಡುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. 5 ವೃತ್ತಿಗಳು ಅಂದರೆ ಅದಕ್ಕೆ 5 ರೂಪ ಬರುತ್ತೆ ಚಿತ್ತಕ್ಕೆ ಅಂತ. 5 ರೂಪವನ್ನು ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ ಎಂಬುದಾಗಿ ಕರೆದಿದ್ದಾರೆ. ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ ಎಂಬುದಾಗಿ 5 ವೃತ್ತಿಗಳು ಅಂದರೆ 5 ತರಹದ ಇರುವಿಕೆ ಅಂತ ಅರ್ಥ. ಚಿತ್ತ 5 ಸ್ವರೂಪದಲ್ಲಿ ಓಡಾಡೋಕ್ಕೆ ಶುರು ಮಾಡುತ್ತೆ. ಅದನ್ನೇ ಮನಸ್ಸು ಎಂಬುದಾಗಿ ಕರೀತಾ ಇದ್ದೀವಿ. ಪ್ರಮಾಣ ಅಂದರೆ ಇರುವ ವಿಷಯವನ್ನು ಯಥಾವತ್ತಾಗಿ ಮನಸ್ಸಿನಲ್ಲಿ ತಂದುಕೊಂಡ್ರೆ
ಅದಕ್ಕೆ ಯಥಾರ್ಥ ಜ್ಞಾನ ಅಂತ ಕರಿತೀವಿ. ಅದನ್ನೇ ಇಲ್ಲಿ ಪ್ರಮಾಣ ಅನ್ನೋ ಶಬ್ದದಿಂದ ಹೇಳ್ತಾರೆ. ಇದ್ದಿದ್ದನ್ನು ಇದ್ದಂತೆ ಅರ್ಥ ಮಾಡಿಕೊಂಡಾಗ ಚಿತ್ತದಲ್ಲಿ ಒಂದು ರೂಪ ಏರ್ಪಡುತ್ತೆ. ಅದಕ್ಕೆ ಪ್ರಮಾಣ ರೂಪವಾದ ಚಿತ್ತವೃತ್ತಿ ಅಂತ ಕರೀತಾರೆ. ಪ್ರಮಾಣ ಅನ್ನೋ ಶಬ್ದಕ್ಕೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಅರ್ಥ ಇದೆ, ಇಲ್ಲಿ ಈ ಅರ್ಥ ತಗೋಬೇಕಷ್ಟೇ. ಎರಡನೇದು ವಿಪರ್ಯಯ ಅಂತ ಇನ್ನೊಂದು ಚಿತ್ತವೃತ್ತಿ. ವಿಪರ್ಯಯ ಅಂದರೆ ಇರೋದೊಂದು, ನನಗೆ ಮನಸ್ಸಲ್ಲಿ ಬರೋ ಚಿತ್ರವೇ ಇನ್ನೊಂದು, ಭ್ರಮೆ ಅಂತ ಹೇಳ್ಬೋದು. ನಾನೇನೋ ನೋಡಿದೆ, ಅಲ್ಲಿ ನನಗೆ ಹಾವು ಅಂತ ಅನ್ನಿಸ್ತು. ವಾಸ್ತವಿಕವಾಗಿ ಅಲ್ಲಿ ಇದ್ದಿದ್ದೇನಪ್ಪ ಅಂದರೆ ಒಂದು ಹಗ್ಗ, ಗಾಳಿ ಬಂದಾಗ ಸ್ವಲ್ಪ ಒಂದು ಕಡೆ ಅಲಗಾಡ್ತಾ ಇತ್ತು ತುದಿ. ನನಗೇನು ಅನ್ನಿಸ್ತು, ಅಯ್ಯೋ ಹಾವು ಅಂತ ಅನ್ನಿಸ್ತು. ಇದನ್ನೇನಂತ ಕರಿಬೇಕು? ತಪ್ಪು ತಿಳುವಳಿಕೆ ಅಂತ ಕರಿಬೇಕು, ಭ್ರಮೆ ಅಂತ ಕರಿಬೇಕು. ಇದನ್ನೇ ಈ ಶಾಸ್ತ್ರದಲ್ಲಿ ವಿಪರ್ಯಯ ಜ್ಞಾನ ಅಂತ ಕರೀತಾರೆ. ಎಲ್ಲೋ ಒಂದು ಕಡೆಯಲ್ಲಿ ಮರದ ಮುಂಡು ನಿಂತಿತ್ತು, ಕತ್ಲೆ ಹೊತ್ತು ಹೋಗ್ತಾ ಇದ್ದೆ, 6 ಅಡಿ ಹತ್ರ ಕಿತ್ತದು, ಯಾರೋ ಒಬ್ಬ ನೆಟ್ಟಿಗೆ ನಿಂತಿದ್ದಾನಲ್ಲಿ ಅಲ್ಗಾಡ್ದೇನೆ ಅಂತ ಅಂದ್ಕೊಂಡ್ರೆ ನಾನು ತಪ್ಪು ತಿಳುವಳಿಕೆ. ಇರೋ ವಿಷಯ ಬೇರೆ, ಅದು ಮರದ ತುಂಡು ಅಷ್ಟೇ ಅಲ್ಲಿ ನಿಂತಿರೋದು. ನನಗನ್ಸುತ್ತೆ ಯಾರೋ ಒಬ್ಬ ಮನುಷ್ಯ ನಿಂತಿದ್ದಾನೆ ಅಂತ. ಹಾಗನ್ಸಿದ್ರೆ ಏನರ್ಥ? ಅದು ತಪ್ಪು ತಿಳುವಳಿಕೆ, ವಿಪರ್ಯಯ, ಭ್ರಮ ಅಂತ ಕರೀತಾರೆ. ಆ ಥರದ್ದು ಎಷ್ಟೆಷ್ಟೋ ನಿರಂತರವಾಗಿ ನಮ್ಮ ಬುದ್ಧಿನಲ್ಲಿ ಗೋಚರವಾಗ್ತಾನೇ ಇದೆ, ನಮ್ಮ ಮನಸ್ಸಿನಲ್ಲಿ ಗೋಚರವಾಗ್ತಾನೇ ಇದೆ. ಇದನ್ನು ವಿಪರ್ಯಯ ರೂಪವಾದ ಚಿತ್ತವೃತ್ತಿಗಳು ಅಂತ ಕರೀತಾರೆ. ಎಷ್ಟೋ ಅಂಶಗಳು ಹಾಗಾಗ್ತಾ ಇರೋದು ಸಹ ನಮಗೆ ಗೊತ್ತಿರೋಲ್ಲ. ನಾವು ಪ್ರತಿನಿತ್ಯದ ನಮ್ಮ ಜೀವನದಲ್ಲಿ ಯಾವ್ಯಾವ ತರಹ ಅಂದ್ಕೋತಾ ಇದ್ದೀವಿ ಅನ್ನೋದನ್ನು ಪರಿಶೀಲನೆ ಮಾಡಿ ನೋಡಿದ್ರೆ ಎಷ್ಟೆಷ್ಟೋ ಜಾಗದಲ್ಲಿ ನಾವು ಅಂದ್ಕೊಂಡಿದ್ದೇ ಬೇರೆ ಆಗಿರುತ್ತೆ, ಇರೋ ವಿಷಯವೇ ಬೇರೆ ಆಗಿರುತ್ತೆ. ಎಷ್ಟೋ ಕಾಲದ ನಂತರ ಅಯ್ಯೋ ನಾನು ಹಾಗೆ ಅಂದ್ಕೊಂಬಿಟ್ಟಿದ್ದೆ, ಹಾಗಲ್ಲ ಅಂತ ಇನ್ನೊಂದು ದಿವಸ ನಾನು ಅದನ್ನು ತಿದ್ಕೋತೀನಿ ಅಂದರೆ ಅಲ್ಲಿವರೆಗೆ ಏನರ್ಥ? ತಪ್ಪಾದ ತಿಳುವಳಿಕೆ ಇತ್ತು ಅಂತ ಅರ್ಥ. ಹಾಗಿರೋದ್ರಿಂದ ತಪ್ಪಾದ ತಿಳುವಳಿಕೆಗಳು ಬೇಕಾದಷ್ಟು ನಿರಂತರವಾಗಿ ಬರ್ತಾ ಇದೆ ಎಂಬುದಾಗಿ ಯೋಗಶಾಸ್ತ್ರ ಹೇಳುತ್ತೆ. ವಿಕಲ್ಪ ಮೂರನೇ ಇನ್ನೊಂದು ಚಿತ್ತವೃತ್ತಿ ಏನಪ್ಪ ಅಂದರೆ, ಗೊತ್ತಿರುವ 3-4 ಅಂಶಗಳನ್ನು ಸೇರಿಸಿ ಇಲ್ಲದೇ ಇರುವಂಥ ಒಂದು ವಿಷಯವನ್ನು ಕಲ್ಪನೆ ಮಾಡುವಂಥದ್ದು. ಅದಕ್ಕೆ ವಿಕಲ್ಪ ಎಂಬುದಾಗಿ ಕರೆಯೋದುಂಟು. ಒಂದು ಸುವರ್ಣದ ತಾವರೆ ಹೂವು ಆಕಾಶದಲ್ಲಿ ತೇಲ್ಕೊಂಡು ನನ್ನ ಹತ್ತಿರ ಬರ್ತಾ ಇದೆ ಅಂತ ನಾನು ಕಲ್ಪನೆ ಮಾಡಿಕೊಂಡ್ರೆ ಇದನ್ನೇನಂತ ಕರಿಬೇಕು? ಸುವರ್ಣದ ತಾವರೆ ಹೂವು ಇಲ್ಲ ಮೊದಲನೇದಾಗಿ. ಅದು ಆಕಾಶದಲ್ಲಿ ತೇಲ್ಕೊಂಬರೋ ವಿಷಯನೂ ಇಲ್ಲ, ನನ್ನ ಕಡೆಗೆ ಬರ್ತಾ ಇರೋ ವಿಷಯನೂ ಅಲ್ಲ. ನನಗೇನೋ ಆಸೆ ಆಗಿರ್ಬೋದು ಸುವರ್ಣದೊಂದು ಕಮಲ ನೋಡಬೇಕು, ಪಡಿಬೇಕು ಅಂತ. ಅದರ ವಿಷಯ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಆದರೆ ಹೇಗಿದು ರಚಿತವಾಯಿತು ಚಿತ್ತದಲ್ಲಿ ಅಂತ ಕೇಳಿದ್ರೆ, ಸುವರ್ಣ ಗೊತ್ತು ನನಗೆ, ತಾವರೆ ಗೊತ್ತು ನನಗೆ, ಆಕಾಶ ಗೊತ್ತು ನನಗೆ, ತೇಲೋದು ಅಂದರೆ ಏನೋ ಒಂದು ಗೊತ್ತು. ಇದು ಬೇರೆ ಬೇರೆ ಕಡೆ ಇರುವ 4 ಅಂಶಗಳು. ಸುವರ್ಣ ಎಲ್ಲೋ ಬೀರು ಒಳಗಡೆ ಇರ್ಬೋದು ಅಥವಾ ಭೂಮಿ ಒಳಗಡೆ ಇರ್ಬೋದು. ತಾವರೆ ಕೆರೆ ಕೊಳದಲ್ಲಿರುತ್ತೆ, ತೊಂದರೆ ಎಲ್ಲೋ ಇನ್ನೊಂದು ಕಡೆಯಲ್ಲಿರುತ್ತೆ. ಆಕಾಶ ಗೊತ್ತು ನಮಗೆ, ಎಲ್ಲ ಕಡೆಗಿದೆ. ತೇಲೋದು ಅನ್ನೋ ವಿಷಯಗಳನ್ನು ನಾವು ನೋಡಿದ್ವಿ. ಗಾಳಿಯಲ್ಲೂ ತೇಲುತ್ತೆ, ನೀರಿನಲ್ಲೂ ಅನೇಕ ವಸ್ತುಗಳು ತೇಲುತ್ತೆ, ಇದು ಗೊತ್ತು ನಮಗೆ. ಆದರೆ ಈ 4 ಒಟ್ಟಿಗೆ ಸೇರಿಸಿ ಒಂದು ಕಲ್ಪನೆ ನಾವು ಏನು ಮಾಡ್ಕೋತಾ ಇದ್ದೀವೋ ಆ ಕಲ್ಪನೆಗೆ ಏನಂತ ಹೆಸರು? ವಿಕಲ್ಪ ಎಂಬುದಾಗಿ ಕರೀತಾರೆ. ವಿಕಲ್ಪ ಅಂತ 4 ಅಂಶಗಳನ್ನು ನನಗೆ ಪದಾರ್ಥ ಜ್ಞಾನ ಏನು ಬಂದಿರುತ್ತೋ ಅದನ್ನು ಸೇರಿಸಿ ಒಂದ್ರ ಜೊತೆಗೊಂದು ಮಾನಸಿಕವಾಗಿ ಸೇರಿಸಿ, ಅದು ಹೊರಗಡೆಯಿಂದ ಅಲ್ಲ, ಆಗೊಂದು ರೂಪ ತಂದ್ಕೊಳ್ಳೋದು. ಹಾಗೆ ತಂದ್ಕೊಂಡಾಗ ನಾವು ಇವತ್ತಿನ ಭಾಷೆಯಲ್ಲಿ ಕಲ್ಪನೆ ಅಂತ ಹೇಳ್ತಾ ಇದ್ದೀವಿ. ಒಂದು ತಮಾಷೆಯ ಶ್ಲೋಕ ಹೇಳೋದುಂಟು. ಮೃಗತೃಷ್ಣಾಂಭಸಿ ಸ್ನಾತಃ ಖಪುಷ್ಪಕೃತಶೇಖರ ಏಷ ವಂಧ್ಯಾಸುತೋ ಯಾತಿ ಶಶಶೃಂಗ ಧನುರ್ಧರ ಅಂತ. ಮೃಗತೃಷ್ಣಿಯ ನೀರಿನಲ್ಲಿ ಸ್ನಾನ ಮಾಡಿದ್ದಾನೆ ಯಾರೋ ಒಬ್ಬ ಧನುರ್ಧರನಾದ ಪುರುಷ. ಇಲ್ಲಿ ಬರ್ತಾ ಇದ್ದಾನೆ ನೋಡಿ, ಇವನು ಯಾರಪ್ಪ ಅಂದರೆ ಮೃಗತೃಷ್ಣಿಯ ನೀರಲ್ಲಿ ಸ್ನಾನ ಮಾಡಿದ್ದಾನೆ. ಮೃಗತೃಷ್ಣಿಯಲ್ಲಿ ನೀರೇ ಇರೋಲ್ಲ, ನೀರಿನಂತೆ ಭ್ರಮೆ ಹುಡ್ತಾ ಇರುತ್ತೆ, ಮೃಗಮರೀಚಿಕಾ ಅಂತ ಕರೀತಾರೆ. ಅಲ್ಲಿ ಸ್ನಾನ ಮಾಡಿದ್ದಾನೆ. ಖಪುಷ್ಪ ಕೃತಶೇಖರ, ಆಕಾಶ ಕುಸುಮವನ್ನು
ಶಿರಸ್ಸಿಗೆ ಅಲಂಕಾರವಾಗಿ ಮುಡ್ಕೊಂಡಿದ್ದಾನೆ. ಖಪುಷ್ಪ ಅಂದರೆ ಆಕಾಶ ಕುಸುಮ ಅಂತ. ಕುಸುಮ ಎಲ್ಲ ಗಿಡ ಮರ ಬಳ್ಳಿಗಳಲ್ಲಿ ಇರುತ್ತೆ, ಆಕಾಶದಲ್ಲಿ ಯಾವುದೂ ಕುಸುಮ ಇರೋಲ್ಲ. ಅಂತಹ ಆಕಾಶ ಕುಸುಮವೊಂದನ್ನು ಶಿರಸ್ಸಿಗೆ ಶೇಖರವಾಗಿ ಅಲಂಕಾರವಾಗಿ ಮುಡಿದಿದ್ದಾನೆ. ಏಷಃ ಯಾರಿವನು ವಂಧ್ಯಾಸುತಃ, ಬಂಜೆ ಮಗ. ಹೇಗೆ ಸಾಧ್ಯ ಇದು? ಅವಳು ಬಂಜೆ ಆದರೆ ಮಗ ಇರೋಕ್ಕೆ ಸಾಧ್ಯ ಇಲ್ಲ, ಮಗ ಇದ್ದಾನೆ ಅಂದರೆ ಅವಳು ಬಂಜೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾತಿ ಹೇಗೆ ಹೋಗ್ತಾ ಇದ್ದಾನೆ ಅಂತ ಕೇಳಿದ್ರೆ, ಶಶಶೃಂಗ ಧನುರ್ಧರ, ಮಲದ ಕೋಡಿಂದ ಮಾಡಿರುವ ಒಂದು ಧನುಸ್ಸನ್ನು ಧಾರಣೆ ಮಾಡ್ಕೊಂಡು ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಮಲಕ್ಕೆ ಕೋಡೆ ಇಲ್ಲ, ಮಲದ ಕೋಡಿಂದ ಒಂದು ಧನುಸ್ಸನ್ನು ಮಾಡ್ಕೊಂಡಿದ್ದಾನೆ ಅಂದರೆ ಇದು ಇಲ್ಲದೇ ಇರೋ ವಿಷಯ. ಇದಿಷ್ಟು ಕೂಡ ಏನದೋ ಒಂದು ಸುಂದರವಾದಂಥ ಕಲ್ಪನೆ ಅಂತ ಅನ್ಕೋಬೋದು. ಇದಕ್ಕೆ ವಿಕಲ್ಪ ಅನ್ನುವ ಚಿತ್ರವೃತ್ತಿ ಅಂತ ಕರೀತಾರೆ. ಪ್ರತಿನಿತ್ಯದ ಜೀವನವನ್ನು ಅವನವನು ಪರಿಶೀಲನೆ ಮಾಡ್ಕೊಂಡು ನೋಡ್ಕೋಬೇಕು. ಕೂತ್ಕೊಂಡು ಅನೇಕ ಕಲ್ಪನೆ ಮಾಡುವಂಥದ್ದುಂಟು. ತಿರುಕೊನೊಬ್ಬ ನೂರ ಮುಂದೆ ಅಂತ ಹಿಂದೆಲ್ಲ ಹೇಳ್ಕೊಡ್ತಾ ಇತ್ತು ಒಂದು ಪದ್ಯವನ್ನು. ಒಬ್ಬ ತಿರುಕ ಕೂತ್ಕೊಂಡು ಚಿಂತನೆ ಮಾಡ್ತಾ ಇದ್ದಾನೆ. ಏನಪ್ಪ ಅಂದರೆ ಅಲ್ಲಿಯ ಪ್ರಸಂಗ ಒಂದು. ವಿವಾಹ ಅಂದರೆ ಹೆಣ್ಣು ಗಂಡು ಇಬ್ಬರು ಒಪ್ಪಬೇಕು, ಹಾಗಾದರೆ ವಿವಾಹ. ನಾನು ರಾಜಕುಮಾರಿಯನ್ನು ಒಪ್ಪಿಬಿಟ್ಟಿದ್ದೀನಿ ಮದುವೆಗೆ, ಅದರಿಂದ ಒಂಥರಹ 50%, 50 ಭಾಗ ಅಷ್ಟು ವಿವಾಹದ ಒಂದು ವಿಷಯ ನಿರ್ಣಯ ಆಗೋಗ್ಬಿಟ್ಟಿದೆ. ಇನ್ನು 50 ಭಾಗ ಬಾಕಿ ಇದೆ ಅಂತ ಅಂದ್ಕೊಂಡು ಸಂತೋಷ ಪಡ್ತಾ ಇದ್ದಾನೆ ಅಂದರೆ ಅದಕ್ಕೇನರ್ಥ? ಕಲ್ಪನೆ ಜಾಲ ಅಂತ ಅಂದ್ಕೋಬೇಕದು. ಹಾಗೆ ಒಬ್ಬೊಬ್ಬನು 10 100 ತರಹದ ಕಲ್ಪನೆಗಳನ್ನು ಮಾಡ್ಕೋತಾ ಕಳೀತಾ ಇರುವಂಥ ವಿಷಯ ಇದೆ. ಆದ್ದರಿಂದ ಇದು ಒಂದು ಚಿತ್ತವೃತ್ತಿಯಾಗಿ ಕೆಲಸ ಮಾಡ್ತಾ ಇದೆ ನಿರಂತರವಾಗಿ. ಪ್ರಮಾಣ ವಿಪರ್ಯ ವಿಕಲ್ಪ, ನಿದ್ರೆ ಅನ್ನೋದು ಇನ್ನೊಂದು ಚಿತ್ತವೃತ್ತಿ. ಸಾಮಾನ್ಯ ಪಾಠ ಕೇಳ್ತಾ ಇರುವಾಗ ಬರುತ್ತೆ, ಹೆಚ್ಚಾಗಿ ಸಿನಿಮಾ ನೋಡುವಾಗ ಬರಲ್ಲ, ಬೇರೆ ಇನ್ಯಾವುದೋ ಆಟ ಆಡ್ತಾ ಇರುವಾಗ ಬರಲ್ಲ, ಪಾಠ ಕೇಳೋಕ್ಕೆ ಕೂಡಲೇ ಬರುವಂಥ ವಿಶಿಷ್ಟವಾದ ಚಿತ್ತವೃತ್ತಿ ಅಂತ ತಮಾಷೆ ಹೇಳ್ಬೋದು. ಯಾವ ವಿಷಯದಲ್ಲಿ ನಮಗೆ ರುಚಿ ಬೆಳೆದಿಲ್ವೋ ಆ ವಿಷಯವನ್ನು ನಾವು ಭಾವಿಸೋಕ್ಕೆ ಹೋದಾಗ ಹುಟ್ಕೊಡುವಂಥ ಒಂದು ಚಿತ್ತವೃತ್ತಿ ಒಂದು ದೃಷ್ಟಿಯಿಂದ. ಹಾಗಲ್ಲದೆ ದೈಹಿಕವಾಗಿ ಆಯಾಸ ಆಗಿದ್ದರೆ, ದೇಹದಲ್ಲಿ ತಮೋಗುಣ ಜಾಸ್ತಿ ತುಂಬಿಕೊಂಡಿದ್ರೆ, ಜಾಡ್ಯ ಜಾಸ್ತಿ ಬಂದಿದ್ದರೆ ಹೊತ್ತು ಗೊತ್ತು ಎಲ್ಲೇ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ. ನಿದ್ದೆ ಅನ್ನೋದು ಏನದು? ಹೊರ ಪ್ರಪಂಚವನ್ನಷ್ಟು ಮರೆತು ಇಂದ್ರಿಯಗಳ ಜೊತೆಗೆ ಸಂಪರ್ಕವಿಲ್ಲದೆ ಇರುವಂತೆ ಮನಸ್ಸು ಯಾವುದೋ ಒಂದು ಕೋಶದೊಳಗಡೆ ಹೋದ ಹಾಗೆ, ಒಂದು ಕಗ್ಗತ್ತಲೆಯ ಕೋಶದಲ್ಲಿ ಹೋದ ಹಾಗೆ, ನನಗೇನೂ ಗೊತ್ತಿರಲಿಲ್ಲ, ನಾನು ಸುಖವಾಗಿದ್ದೆ ಅನ್ನೋ ತರಹ ಅನುಭವ ಕೊಡುವಂಥ ಒಂದು ಜಾಗಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಅದನ್ನ ಶಾಸ್ತ್ರಗಳಲ್ಲಿ ಪುರೀತತ್ ಅಂತ ಒಂದು ನಾಡಿ ಇದೆ, ಆ ನಾಡಿಯ ಒಳಗಡೆಗೆ ಮನಸ್ಸು ಪ್ರವೇಶ ಮಾಡಿದಾಗ ನಿದ್ದೆ ಬರುತ್ತೆ ಎಂಬುದಾಗಿ ಹೇಳುವಂಥದ್ದುಂಟು. ಅದೊಂದು ಚಿತ್ತದ ವೃತ್ತಿ, ಚಿತ್ತದ ಒಂದು ಸ್ವರೂಪ. ಅದು ಎಷ್ಟೋ ಹೊತ್ತು ಹಾಗೂ ಆಗೋದುಂಟು ಅಂತ. ಅಲ್ಲಿಗೆ 4 ತರಹದ ಚಿತ್ತವೃತ್ತಿಗಳಾಯಿತು. ಪ್ರಮಾಣ ಅಂದರೆ ಇದ್ದಂತೆ ಭಾವಿಸುವಾಗ ಹುಟ್ಕೊಳ್ಳುವಂಥ ಒಂದು ನಡೆ. ವಿಪರ್ಯಾಯ ಅಂದರೆ ವಸ್ತುವೇ ಒಂಥರ ಇದೆ, ನಾನು ಅಂದ್ಕೊಳ್ಳೋದೇ ಇನ್ನೊಂದು ತರಹ ಇದೆ, ಆಗ ವಿಪರ್ಯಾಯ ಅನ್ನೋ ರೀತಿಯಾದ ಚಿತ್ತವೃತ್ತಿ. ಗೊತ್ತಿರೋ ವಿಷಯದ ಮೇಲೆ ಗೊತ್ತಿಲ್ಲದೆ ಇರೋದು ಏನೇನೋ ಕಲ್ಪನೆ ಮಾಡಿಕೊಳ್ಳುವಂಥದ್ದು ಒಂದೊಂದಿದೆ, ಅದು ವಿಕಲ್ಪ. ಅನಂತರ ಇನ್ನೊಂದು ನಿದ್ರಾರೂಪವಾದ ಚಿತ್ತವೃತ್ತಿ ಅಂತ ಈ 4 ಚಿತ್ತವೃತ್ತಿಗಳನ್ನು ಹೇಳಿ, ಈ 4 ಚಿತ್ತವೃತ್ತಿಗಳು ಒಮ್ಮೆ ಗೋಚರವಾದರೆ ಆಮೇಲೆ ಅದ್ರ ಸ್ಮರಣೆ ಮಾಡ್ಕೋತ ಕೂತ್ಕೊಳ್ಳೋದು ಇನ್ನೊಂದು ಇದೆಯಲ್ಲ. ನಿದ್ದೆ ಬಂತು, ಆಗ ನಿದ್ದೆ ಎಷ್ಟು ಚೆನ್ನಾಗಿ ಬಂತು ಅಂತ ಆಮೇಲೆ ಸ್ಮರಣೆ ಮಾಡ್ಕೋತ ಕೂತ್ಕೊಳ್ಳೋದಿದೆ. ಹಾಗೆ ಒಂದು ಕಲ್ಪನೆ ಮಾಡದೆ ಆಗಲೇ ಕೂತ್ಕೊಂಡು ಅದು ಎಷ್ಟು ಚೆನ್ನಾಗಿತ್ತು ಅಂತ ಪುನಃ ಮತ್ತೆ ಚರುಣೆ ಮಾಡೋದಿರುತ್ತೆ. ಒಂದು ಸರಿಯಾದ ತಿಳುವಳಿಕೆ ಬಂದರೆ ಅದನ್ನು ಚರುಣೆ ಮಾಡೋದಿದೆ, ಮತ್ತು ಸ್ಮರಣೆಗೆ ತಂದ್ಕೊಳ್ಳೋದಿದೆ. ತಪ್ಪು ತಿಳುವಳಿಕೆ ಬಂದರೆ ಅದನ್ನು ಮತ್ತೆ ಸ್ಮರಣೆಗೆ ತಂದ್ಕೊಳ್ಳೋದಿರುತ್ತೆ, ಎಷ್ಟೋ ದೀರ್ಘಕಾಲದವರೆಗೆ. ಹೀಗೆ ಸ್ಮರಣೆ ಅನ್ನೋದು ಇನ್ನೊಂದು ಚಿತ್ತವೃತ್ತಿ. ಹೀಗೆ ಒಟ್ಟು 4 ಜೊತೆಗೆ ಇನ್ನೊಂದು ಸೇರಿದರೆ 5 ಚಿತ್ತವೃತ್ತಿಗಳು ಅಂತ ಕರೆದು, ಈ 5 ಚಿತ್ತವೃತ್ತಿಗಳು ಹುಟ್ಟದೇ ಇರುವಂತೆ ಚಿತ್ತವನ್ನು ತನ್ನ ಸ್ವರೂಪದಲ್ಲಿ ಹಾಗೆ ನಿಲ್ಲುವಂತೆ ಮಾಡಿಕೊಳ್ಳುವಂಥದ್ದೇನಿದೆ ಅದು ಚಿತ್ತವೃತ್ತಿ ನಿರೋಧ ಎಂಬುದಾಗಿ ಯೋಗಶಾಸ್ತ್ರ ಕರೀತು. ಆ ಚಿತ್ತವೃತ್ತಿ ನಿರೋಧ ಮಾಡೋದು ಅಂದರೂ ಒಂದೇ,
ಮನಸ್ಸನ್ನು ಸಂಪೂರ್ಣ ನಿಗ್ರಹ ಮಾಡೋದು ಅಂದರೆ ಒಂದು ದೃಷ್ಟಿಯಿಂದ ಸ್ವಲ್ಪ ಅಂತರಗಳು ಇರುತ್ತೆ ಎರಡಕ್ಕೂ. ಮನಸ್ಸನ್ನು ನಿಗ್ರಹ ಮಾಡುವಾಗ ಯಾವುದೋ ಒಂದು ವಿಷಯದ ಕಡೆಗೆ ಮನಸ್ಸನ್ನು ಹರಿಗೊಟ್ಟು ಉಳಿದ ಎಲ್ಲ ವಿಷಯಗಳನ್ನು ದೂರ ಮಾಡಿದಾಗಲೂ ಮನಸ್ಸಿನ ನಿಗ್ರಹ ಎಂಬುದಾಗಿ ಕರೆಯೋದುಂಟು. ಹಾಗೆ ಚಿತ್ತ ಯಾವುದೋ ಒಂದೇ ಒಂದು ವಿಷಯದಲ್ಲಿ ನಿರಂತರವಾಗಿ ನೆಲೆ ನಿಂತು ಉಳಿದ ಎಲ್ಲ ವಿಷಯಗಳನ್ನು, ಇನ್ನು 4 ತರಹದ ವೃತ್ತಿಗಳನ್ನು ಕಳ್ಕೊಂಡಿದೆ ಅನ್ನೋ ಸನ್ನಿವೇಶ ಇದ್ದರೆ ಆಗಲೂ ಕೂಡ ಚಿತ್ತ ನಿರುದ್ಧವಾಗಿದೆ, ತಡೆ ಹಿಡಿಯಲ್ಪಟ್ಟಿದೆ, ಏಕರೂಪವಾಗಿದೆ ಅನ್ನೋ ರೀತಿಯಲ್ಲಿ ಕರೆಯಲ್ಪಡುವಂಥದ್ದುಂಟು. ಇಂತಹ ಚಿತ್ತದ ವೃತ್ತಿಗಳನ್ನು ತಡೆಯೋ ಕೆಲಸವನ್ನು, ಮನಸ್ಸನ್ನು ಹತೋಟಿಗೆ ತಂದುಕೊಳ್ಳೋ ಕೆಲಸವನ್ನು ಅಭ್ಯಾಸ ಮತ್ತು ವೈರಾಗ್ಯದಿಂದ ಸಾಧಿಸಬೇಕು ಅಂತ ಹೇಳಿದರು. ಅಭ್ಯಾಸ ಅನ್ನೋ ಪದಕ್ಕೆ ಒಂದು ಅರ್ಥವನ್ನು ಕೊಟ್ಟೆ. ಯಾವ ಕಡೆಗೆ ನಾನು ಅಭಿಮುಖವನಾಗಿ ಇರಬೇಕೋ ಆ ಕಡೆಗೆ ಅಭಿಮುಖವಾಗಿರೋದು. ಶರೀರವೂ ಆ ಕಡೆಗೆ ಅಭಿಮುಖವಾಗಿರಬೇಕು ಅಂದರೆ ಅದನ್ನೇ ನಾನು ಧಾರಣೆ ಮಾಡೋಕ್ಕೆ ಬೇಕಾಗುವಂತೆ ನನ್ನ ಅವಯವಗಳನ್ನೆಲ್ಲ ಹೊಂದಿಸ್ಕೊಂಡು ನಾನು ಕೂತ್ಕೋಬೇಕು. ಆ ರೀತಿಯಾದ ಮನಸ್ಸು ಬೇಕು. ಹಾಗೆ ಪಂಚೇಂದ್ರಿಯಗಳು ಆ ಒಂದೇ ಲಕ್ಷ್ಯವನ್ನು ಮನಸ್ಸಿನಲ್ಲಿ ಭಾವಿಸೋದಕ್ಕೆ ಬೇಕಾಗುವಂಥ ಒಂದು ಸ್ಥಿತಿಲಿರಬೇಕು. ಮನಸ್ಸು ಹಾಗೇ ಇರಬೇಕು, ಬುದ್ಧಿ ಅಲ್ಲೇ ನೆಲೆಸಿರಬೇಕು. ಹೀಗೆ ಒಂದು ಅಭ್ಯಾಸ ಮಾಡ್ಕೋತ ಹೋಗೋದು. ಅಭ್ಯಾಸ ಮಾಡ್ಕೋತ ಹೋಗೋದು ಅಂದರೆ ನಿರಂತರ ಪ್ರಯತ್ನ ಪಡ್ತಾ ಹೋಗೋದು. ಆ ಅಭ್ಯಾಸ ನಿರಂತರವಾಗಿ ಸಾಗ್ತಾ ಹೋದಾಗ ದೃಢವಾಗುತ್ತೆ. ಅದನ್ನೇ ಪತಂಜಲಿಗಳು ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಆಸೇವಿತ ದೃಢಭೂಮಿ ಎಂಬುದಾಗಿ ಕರೆದು. ಅದು ದೃಢಭೂಮಿ, ದೃಢವಾದ ಭೂಮಿ ಉಳ್ಳದ್ದಾಗಿ ಆಗುತ್ತೆ, ಭದ್ರವಾದ ಬುನಾದಿಯ ಮೇಲೆ ನೆಲೆ ನಿಲ್ಲುತ್ತೆ. ಯಾವಾಗ ಅಂತ ಕೇಳಿದ್ರೆ ಒಂದು ಅಭ್ಯಾಸವನ್ನು ದೀರ್ಘಕಾಲ ಮಾಡಬೇಕು. ದೀರ್ಘಕಾಲ ಮಾಡೋದು ಅಂದರೆ ಏನೋ ಅರ್ಧ ಗಂಟೆ ಮಾಡಬೇಕು ಅಂತ ಅರ್ಥ ಇಟ್ಕೋಬೋದಾ ಅಂತ. ಒಬ್ಬ ವ್ಯಾಖ್ಯಾನಕಾರರು ಸದಾಶಿವ ಬ್ರಹ್ಮೇಂದ್ರ ಸರಸ್ವತಿಗಳು ಅಂತ ಅತ್ಯಂತ ಪ್ರಸಿದ್ಧರಾದ ಮಹಾಯೋಗಿಗಳು ಯೋಗಸೂತ್ರಕ್ಕೆ ಒಂದು ವ್ಯಾಖ್ಯಾನವನ್ನು ರಚಿಸಿದ್ದಾರೆ. ಅದರಲ್ಲಿ ಒಂದು ತಮಾಷೆಯ ಮಾತಾಗಿ ಹೇಳ್ತಾರೆ, ನಮ್ಮ ವಟುವನ್ನು ನಮ್ಮ ಮನೆಯಿಂದ ಗುರುಕುಲಕ್ಕೆ ಕಳಿಸ್ಕೊಟ್ಟೆ, ಇರೋದು 4 ವೇದ, 5 ದಿವಸ ಆದರೂ ವಾಪಸ್ ಬರಲಿಲ್ಲ ಅಂತ ಹೇಳಿದರೆ ಹೇಗೆ ಅಂತ. ಇರೋದು 4 ವೇದ, 5 ದಿವಸ ಆದರೂ ವಾಪಸ್ ಬರಲಿಲ್ಲ ಅಂತ ಮನೇಲಿ ಯೋಚನೆ ಮಾಡಿದ್ರೆ ಇದು ಸಂಭವನ? ಒಂದೊಂದು ವೇದ ಓದೋದಕ್ಕೆ ಎಷ್ಟು ಕಾಲ ಬೇಕು? ಹೀಗಿರುವಾಗ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಹೀಗೆಲ್ಲ ಪ್ರಶ್ನೆ ಉಟ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಚಿತ್ತವನ್ನು ಹತೋಟಿಗೆ ತಂದುಕೊಳ್ಳೋದು ಅಂತಂದರೆ ಅದು ಎಷ್ಟೊತ್ತಿನ ಕೆಲಸ ಸ್ವಾಮಿ? ಒಂದು 5 ನಿಮಿಷ 10 ನಿಮಿಷ ಬೇಕಾಗ್ಬೋದೇ ಅಂತ ಕೇಳಿದರೆ 5 ನಿಮಿಷ 10 ನಿಮಿಷ ಅಲ್ಲಪ್ಪ, 5 ತಿಂಗಳು 10 ತಿಂಗಳು ಅಲ್ಲಪ್ಪ, 5 ವರ್ಷ 10 ವರ್ಷ ಅಲ್ಲಪ್ಪ, ಎಷ್ಟೋ ಜನ್ಮಗಳು ಬೇಕಾಗ್ಬೋದು. ಯಾಕೆಂದರೆ ಅಷ್ಟು ದೀರ್ಘಕಾಲದಿಂದ ಅದು ಚಾಂಚಲ್ಯವನ್ನು ಅಭ್ಯಾಸ ಮಾಡಿಬಿಟ್ಟಿದೆ. ಅದು ಸೊಕ್ಕಿ ಮೆರೆದು ಬಿಟ್ಟಿದೆ, ಮದಿಸಿದ ಆನೆ ಇದ್ದ ಹಾಗೆ. ಹಾಗೆ ಸೊಕ್ಕಿ ಮೆರಿತಾ ಇರೋ ಆನೆಯನ್ನು ಪಳಗಿಸ್ಬೇಕಾದ್ರೆ ದೀರ್ಘಕಾಲ ಕಷ್ಟಪಟ್ಟು ಪಳಗಿಸ್ಬೇಕಾಗತ್ತೆ, ಅದಕ್ಕೆ ಉಪಾಯನೂ ಬೇಕು. ಹಾಗೆ ಬಲಾತ್ಕಾರದಿಂದ ಬಗ್ಸೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಮನಸ್ಸು ಸಹ ಹತೋಟಿಗೆ ಬರಬೇಕಾದ್ರೆ ದೀರ್ಘಕಾಲದ ಅಭ್ಯಾಸ ಮಾಡಬೇಕು. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ, ಗೀತೆಯ ಮಾತು. ಅನೇಕ ಜನ್ಮಗಳಲ್ಲಿ ಅಭ್ಯಾಸ ಮಾಡ್ತಾ ಮಾಡ್ತಾ ಸಿದ್ಧಿಯನ್ನು ಪಡಿತಾ ಕೊನೆಯಲ್ಲಿ ಒಂದು ಜನ್ಮದಲ್ಲಿ ಸಿದ್ಧಿಯನ್ನು ಪಡೆಯೋಕ್ಕಾಗತ್ತೆ ಅಂತ. ಆದ್ದರಿಂದ ದೀರ್ಘಕಾಲ ಬೇಕು ಅಭ್ಯಾಸ. ಹಾಗೆ ಆಗೋಲ್ಲ. ಕೇವಲ ನಾವೇನೋ ಗಡಿಬಿಡಿಗೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ರೆ ಆ ಗಡಿಬಿಡಿನೆಲ್ಲ ಬಗ್ಸೋಕೆ ಬರೋಲ್ಲ. ಅದನ್ನ ನೈರಂತರ್ಯ, ನಿರಂತರವಾದ ಅಭ್ಯಾಸ ನಡಿಬೇಕು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ನಡು ರಾತ್ರಿಯೂ ಆಗ್ಬೋದು. ಹಾಗೆ ಅಭ್ಯಾಸ ನಡಿಬೇಕು. ಅದು ನೈರಂತರ್ಯ ಅಂದರೆ ಎಡೆಬಿಡದೆ ನಡಿಬೇಕು ಅಂತ. ಎಡೆಬಿಡದೆ ಅಂದರೆ ಬೆಳಗಿಂದ ಸಂಜೆವರೆಗೆ ಮಾಡಿಬಿಡ್ತೇನೆ ಅಂದರೆ ಹಾಗೆ ಮಾಡೋಕ್ಕೆ ಆಗೋಲ್ಲ, ದೇಹ ಒಪ್ಪಲ್ಲ. ಅದರಿಂದ ಮತ್ತಷ್ಟು ದೇಹದಲ್ಲಿ ಕ್ಷೋಭೆ ಆಗುತ್ತೆ. ದೇಹ, ಮನಸ್ಸು, ಬುದ್ಧಿ ಇವೆಲ್ಲ ಕಲ್ಕೋಗುತ್ತೆ. ಹಾಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಬದಲಾಗಿ ಬೆಳಗ್ಗೆ
ಅನುಕೂಲವಾದ ಕಾಲದಲ್ಲಿ ಸ್ವಲ್ಪ ಹೊತ್ತು ಪ್ರಕೃತಿಯಲ್ಲಿ ತಾನಾಗಿ ಮನಸ್ಸನ್ನು ಹತೋಟಿ ತಂದ್ಕೊಳ್ಳೋಕೆ ಬೇಕಾಗುವ ಕಾಲ ಇದೆಯಂತೆ. ಆ ಕಾಲ ಅರ್ಥ ಹೇಗೆ ರಾತ್ರಿ ಆದಾಗ ನಿದ್ದೆ ಮಾಡೋದಕ್ಕೆ ಅನುಕೂಲಕರವಾದ ಕಾಲ ಅಂತ ಉಂಟೋ, ಅದೇ ರೀತಿಯಲ್ಲಿ ಮನಸ್ಸನ್ನು ಪೂರ್ತಿ ಸಮಾಧಾನಕ್ಕೆ ತಂದ್ಕೊಳ್ಳೋಕ್ಕೆ ಅನುಕೂಲವಾದ ಕಾಲ ಇದೆ ಪ್ರಕೃತಿ ಮಂಡಲದಲ್ಲಿ. ಸಂಚಾರ ಮಾಡುವವನಿಗೆ ಸಮುದ್ರದಲ್ಲಿ ಅನುಕೂಲ ಮಾರುತ ಬೀಸಿ ಬಂದಾಗ ಸಂಚಾರ ಮಾಡಿದರೆ ಹೇಗೆ ಸುಲಭದಲ್ಲಿ ದೋಣಿಯನ್ನು ಆ ಕಡೆ ನಡೆಸ್ಕೊಂಡು ಹೋಗ್ಬಿಡ್ಬೋದು, ಅದೇ ರೀತಿಯಲ್ಲಿ ಮನಸ್ಸನ್ನು ಹತೋಟಿಗೆ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಕಾಲದ ಧರ್ಮವನ್ನು ಅರ್ಥ ಮಾಡಿಕೊಂಡು ಆ ಕಾಲದಲ್ಲಿ ಸರಿಯಾಗಿ ಪ್ರಯತ್ನ ಪಟ್ಟರೆ ಬಹಳ ಬೇಗ ಮನಸ್ಸು ಹತೋಟಿಗೆ ಬಂದುಬಿಡುತ್ತೆ. ಆ ಕಾಲ ಅಂದರೆ ಯಾವುದು ಅಂದರೆ ಪ್ರಾತಃ ಸಂಧ್ಯಾ, ಮಧ್ಯಾಹ್ನದ ಸಂಧ್ಯಾಕಾಲ, ಸಾಯಂ ಸಂಧ್ಯಾಕಾಲ. ಇದು ಅತ್ಯಂತ ಪ್ರಧಾನವಾದ 3 ಸಂಧ್ಯಾಕಾಲಗಳು. ತೀವ್ರ ಸಾಧಕನಿಗೆ ನಡು ರಾತ್ರಿಯೂ ಸಹ ಒಂದು ಸಂಧ್ಯಾಕಾಲ, ಅಲ್ಲೂ ಸಾಧನೆ ಮಾಡಬೇಕು ಅನ್ನೋ ವಿಷಯ ಇದೆ. ಈ 3 ಸಂಧ್ಯಾಕಾಲದಲ್ಲಿ ನಮ್ಮ ಭಾರತ ಪರಂಪರೆಯಲ್ಲಿ ಬೇರೆ ಇನ್ನೊಂದು ಕೆಲಸವನ್ನು ಮಾಡಬಾರ್ದು, ಮನಸ್ಸನ್ನು ಏಕಾಗ್ರಗೊಳಿಸೋದಕ್ಕೆ ಬೇಕಾಗುವ ಸಾಧನೆಯನ್ನು ಮಾಡಬೇಕು, ಸಂಧ್ಯಾ ಕಾರ್ಯವನ್ನು ಆಚರಣೆ ಮಾಡಬೇಕು, ಜಪವನ್ನು ಮಾಡಬೇಕು. ಇಂಥ ಮಾತುಗಳೆಲ್ಲ ಬಂದಿದೆ. ಅಭ್ಯಾಸ ಪರಂಪರೆಯಲ್ಲಿ ಕ್ರಮವಾಗಿ ಬಿಟ್ಟು ಹೋಗ್ತಾ ಇದೆ ದಿನದಲ್ಲಿ. ಹಿಂದೊಂದು ಕಾಲದಲ್ಲಿ ಮನೆಯಲ್ಲೂ ಒಬ್ಬೊಬ್ಬನೂ ಸಹ ನಿರಂತರವಾಗಿ ಆ ರೀತಿಯಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸೋದಕ್ಕೆ, ಹತೋಟಿ ತಂದುಕೊಳ್ಳೋದಕ್ಕೆ ಬೇಕಾಗುವ ಪ್ರಯತ್ನವನ್ನು ಮಾಡ್ತಾಯಿದ್ರು ಎಂಬುದು ನಮಗೆ ಕಂಡು ಬರುತ್ತೆ. ಇದು ನೈರಂತರ್ಯ ಅಂದರೆ ಎಡೆಬಿಡದೆ. ಸತ್ಕಾರ, ಸತ್ಕಾರ ಅನ್ನೋದಕ್ಕೆ ಆದರದಿಂದ ಆ ಅಭ್ಯಾಸವನ್ನು ಮಾಡಬೇಕು ಅಂತ, ಗೌರವದಿಂದ ಅಭ್ಯಾಸ ಮಾಡಬೇಕು, ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕು, ಬಲಾತ್ಕಾರಕ್ಕಲ್ಲ ಅಭ್ಯಾಸ. ನಮ್ಮ ಗುರುಗಳು ಎಲ್ಲಿ ಬೈತಾರೋ ನಾನು ಅಭ್ಯಾಸ ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ಗುರುಗಳಿಗಾಗಿ ಆಯ್ತದು ಅಷ್ಟೇ ಹೊರತು ಇಲ್ಲಿ ನಮ್ಮ ಸ್ವಂತಕ್ಕಾಗಿ ಅದು ಆಗಲಿಲ್ಲ. ಹಾಗಾಗಬಾರ್ದು. ಏನೇ ಆಗಲಿ ಈ ಕಾರ್ಯ ಸಾಧನೆ ಮಾಡಲೇಬೇಕು, ಇದು ನನ್ನ ಶ್ರೇಯಸ್ಸಿಗೆ ಕಾರಣ ಆಗುತ್ತೆ, ಇದರಿಂದ ನನಗೆ ಅನುಕೂಲತೆ ಆಗುತ್ತೆ ಅಂತ ಬಲ್ಲವರು ಹೇಳ್ತಾ ಇದ್ದಾರೆ. ಅದರಿಂದ ನಾನು ಮಾಡಿಯೇ ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಛಲ ಬೇಕು, ಒಂದು ಶ್ರದ್ಧೆ ಬೇಕು, ಆದರದಿಂದ ಅದನ್ನ ಆಚರಣೆ ಮಾಡಬೇಕು. ಮತ್ತು ಸತ್ಕಾರ ಅನ್ನೋ ಶಬ್ದಕ್ಕೆ ಕ್ರಮ ಅಂತ ಒಂದಿರುತ್ತೆ. ಒಂದು ಸಾಧನೆ ಅಂತಂದಾಗ ಆ ಕ್ರಮ ಸರಿ ಇರಬೇಕು ಅಂತ. ಧ್ಯಾನ ಮಾಡುವಂತಂದರೆ ಕಣ್ಣು ಮುಚ್ಕೋ, ಬೆನ್ನು ನೇರವಾಗಿಟ್ಕೋ, ಬೇರೆ ಎಲ್ಲವನ್ನೂ ಮರಿ, ಹೀಗೆ ಒಂದು ಕ್ರಮವನ್ನು ಹೇಳೋದುಂಟು. ಇಲ್ಲ ನಾನು ಬೆನ್ನೊಂದು ನೇರವಾಗಿ ಇಟ್ಕೊಳ್ಳಲ್ಲ ಸ್ವಾಮಿ, ಸ್ವಲ್ಪ ಬಗ್ಗಿಸ್ಕೊಂಡೇ ಕೂತ್ಕೋತೀನಿ. ಕತ್ತು ನೇರವಾಗಿ ಇಟ್ಕೊಳ್ಳಲ್ಲ, ಸ್ವಲ್ಪ ಹಿಂಗೆ ಬಾಗಿದ್ರೇನಂತೆ, ಹೀಗೊಂದು ಸ್ವಲ್ಪ ಹಾಗೊಂದು ಸ್ವಲ್ಪ ಬಾಗಿಸ್ಕೋತೀನಿ. ಕಣ್ಣು ಯಾವಾಗಲೂ ಮುಚ್ಚಿರಬೇಕು ಅಂದರೆ ಏನ್ರಿ, ಕಣ್ಣಿರೋದು ತೆಗಿಯೋಕ್ಕೆ ಬಿಡೋಕ್ಕೆ, ಸ್ವಲ್ಪ ಮಧ್ಯದಲ್ಲಿ ಬಿಟ್ಟು ತಗೊಂಡು ಮಾಡ್ತಾಯಿರ್ತೀನಿ ಅಂತಂದರೆ ಇಲ್ಲಿ ಸತ್ಕಾರ ಇಲ್ಲ. ಅಂದರೆ ಸರಿಯಾದಂಥ ವಿಧಾನದ ಅಭ್ಯಾಸ ಅಲ್ಲ ಇದು. ಮನಸ್ಸಿಗೆ ತೋರದಂತೆ ಮಾಡ್ತಾ ಇರೋ ಅಭ್ಯಾಸ ಆಗ್ಬಿಡುತ್ತೆ. ಹಾಗಾಗ್ದೇ ಸರಿಯಾದ ವಿಧಾನವನ್ನು ಅನುಸರಿಸಿ ಅಭ್ಯಾಸವನ್ನು ಮಾಡ್ತಾ ಹೋದರೆ ಅದು ದೃಢಭೂಮಿ, ಬಲಿಷ್ಠವಾಗಿ ಆಗಿಬಿಡುತ್ತೆ, ಪೂರ್ತಿ ವಶಕ್ಕೆ ಬರುತ್ತೆ ಅದು ಸಂಪೂರ್ಣವಾಗಿ. ಇನ್ನು ಎರಡನೇದು ಅಭ್ಯಾಸದ ಬಗ್ಗೆ ಮಾತನಾಡಿದ್ದಾಯಿತು. ಈ ಅಭ್ಯಾಸವನ್ನು ಎಲ್ಲೆಲ್ಲಿ ಅನ್ವಯ ಮಾಡ್ಕೋಬೇಕು ಅಂತ ಕೇಳಿದ್ರೆ ಆಸನ ಅಭ್ಯಾಸಕ್ಕೂ ಇದು ಅನ್ವಯ ಆಗುತ್ತೆ. ಅಲಗಾಡದೆ ಕೂತ್ಕೊಳ್ಳುವಂಥದ್ದು, ಬೆನ್ನು ನೇರವಾಗಿಟ್ಕೊಂಡು ಒಂದು ಯಾಮದ ಕಾಲ ಕೂತ್ಕೋಬೇಕಂತೆ. ಹಾಗಾದರೆ ಆಸನ ಜಯ ಅಂತ ಪರಂಪರೆಯಲ್ಲಿ ಹೇಳುವಂಥದ್ದು ಉಂಟು. ಚಕ್ರಮಕ್ಳ ಹಾಕ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಸುಖಾಸನ ಅಂತ ಕರಿತೀವಿ. ಬಲಗಾಲ ಎಡತೊಡೆ ಮೇಲೆ ಇಟ್ಕೊಂಡು ಅಷ್ಟೇ ಕೂತ್ಕೊಂಡ್ರೆ ಅರ್ಧ ಪದ್ಮಾಸನ ಅಂತ, ಎಡಗಾಲ ಬಲತೊಡೆ ಮೇಲೆ ಇಟ್ಟರೆ ಅರ್ಧ ಪದ್ಮಾಸನ ಅಂತ. ಪದ್ಮಾಸನ ಅಂತಿದೆ, ಸಿದ್ಧಾಸನ, ಸ್ವಸ್ತಿಕಾಸನ, ವಜ್ರಾಸನ, ಹೀಗೆಲ್ಲ ಬೇರೆ ಬೇರೆ ಆಸನಗಳಿದೆ. ಆಸನದಲ್ಲಿ ಕೂತ್ಕೊಂಡ್ರೆ 3 ಗಂಟೆ ಆದರೂ ಒಂದು ಚೂರು ಅಲಗಾಡೋಲ್ಲ, ಹಾಕಿ ಕೂತ್ಕೋತೀನಿ ಅಂತಾದರೆ ಆಸನ ಜಯ ಆಯಿತು ಅಂತ ಅರ್ಥ. ಹಾಗೆ ಅಭ್ಯಾಸ ಮಾಡಬೇಕು. ಹಾಗೆ ಪ್ರಾಣಾಯಾಮದ ಜಯ ಅಂದರೆ ಉಸಿರನ್ನು ತೊಗೊಂಡು ಕಟ್ಟೋದು ಬಿಡೋದು, ಉಸಿರನ್ನು ತೊಗೊಳ್ಳೋದು ಕಟ್ಟೋದು ಬಿಡೋದು. ಪ್ರತಿನಿತ್ಯ ಅವನೊಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಅಭ್ಯಾಸ ಮಾಡ್ತಾ ಹೋದಾಗ ಸಾಮರ್ಥ್ಯ ಹಿಗ್ತಾ ಹೋಗುತ್ತೆ. ಒಂದು ಆರಂಭದ ಮೊದಲನೇ ಪ್ರಾಣಾಯಾಮದ ಬಗ್ಗೆ ಹೇಳ್ತಾರೆ, ಷಣ್ಮಾಸ ಷಡ್ವತ್ಸರೋವ ಅಂತ, ನಾಡಿ ಶೋಧ ಪ್ರಾಣಾಯಾಮ ಅಂಥೇಳಿ
ಎಡಗಡೆಯಿಂದ ತೊಗೊಂಡು ಕಟ್ಟಿ ಬಲಗಡೆ ಬಿಟ್ಟು, ಬಲಗಡೆಯಿಂದ ತೊಗೊಂಡು ಕಟ್ಟಿ ಎಡಗಡೆ ಬಿಟ್ಟರೆ ಇದಕ್ಕೆ ಒಂದು ವೃತ್ತ ಅಂತ ಕರೆದು ಇದನ್ನು 7 ಸರಿ ಅಭ್ಯಾಸ ಮಾಡು. ಬೆಳಗ್ಗೆ, ಮಧ್ಯಾಹ್ನ 7 ಸರಿ, ಸಂಜೆ 7 ಸರಿ ಎಂಬುದಾಗಿ ಕರೆದು ಈ ಅಭ್ಯಾಸ ಮಾಡುವಾಗ ಕ್ರಮಕ್ರಮವಾಗಿ ಯಾವ ಪ್ರಮಾಣದಲ್ಲಿ ಉಸಿರು ತಗೋಬೇಕೋ, ಯಾವ ಪ್ರಮಾಣದಲ್ಲಿ ಕಟ್ಟಬೇಕು, ಯಾವ ಪ್ರಮಾಣದಲ್ಲಿ ಬಿಡಬೇಕು, 1, 4, 2 ಈ ಒಂದು ಅನುಪಾತದಲ್ಲಿ ಉಸಿರು ತಗೊಳ್ಳೋದು, ಕಟ್ಟೋದು, ಬಿಡೋದು ಮಾಡಬೇಕು. ಹೀಗೆಲ್ಲ ಕ್ರಮವನ್ನು ಹೇಳಿಕೊಟ್ಟು ನಿರಂತರ ಮಾಡೋದಕ್ಕೆ ಹೇಳಿದಾಗ ನಿರಂತರ ಮಾಡ್ತಾ 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 ಆ ಒಂದು ಸಾಮರ್ಥ್ಯ ಬೆಳೀತಾ ಹೋದಾಗ ಅದು ದೃಢ ಭೂಮಿಯಾಗುತ್ತೆ. ಆಗ ಎಷ್ಟು ಹೊತ್ತು ಬೇಕಾದರೂ ಕೂತ್ಕೋಬೋದು. ನಾನು ಮೈ ಮರೆತು ಕೂತ್ಕೋಬೋದು, ಪ್ರಪಂಚವೇ ಬಿಟ್ಟು ಮರೆತು ಹೋಗುತ್ತೆ ನನಗೆ, ಹಾಕಿ ಕೂತ್ಕೋಬೋದು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ ಬರುತ್ತೆ. ಇದನ್ನು ದೃಢಭೂಮಿ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಯಾವುದೋ ಒಂದು ಜಪ, ಆ ಜಪವನ್ನು ಅದು ಹೇಗೆ ಉಚ್ಚರಿಸಬೇಕೋ ಹಾಗೆ ಉಚ್ಚರಿಸಬೇಕು. ಜಪದಲ್ಲಿ ಉಚ್ಚಾರಣೆಯೇ ಜೀವ, ಮತ್ತು ಆ ಜಪಕ್ಕೊಂದು ಶ್ರುತಿ ಸ್ಥಾಯಿ ಇರುತ್ತೆ. ಆ ಸ್ಥಾಯಿಯಲ್ಲಿ ಅದನ್ನು ಉಚ್ಚರಿಸಬೇಕು. ಹಾಗೆ ಉಚ್ಚರಿಸ್ತಾ ಅದೊಂದೇ ಬುದ್ಧಿನಲ್ಲಿ ಭಾಸವಾಗುವಂತೆ ನಿರಂತರವಾಗಿ ದೀರ್ಘಕಾಲದವರೆಗೆ ಅಭ್ಯಾಸ ಮಾಡ್ತಾ ಹೋದಾಗ ಅಲ್ಲಿ ದೃಢವಾದ ಭೂಮಿಕೆ ಆಗುತ್ತೆ. ಅದೇ ರೀತಿಯಲ್ಲಿ ಯಾವುದೋ ಒಂದು ಮೂರ್ತಿಯನ್ನು ಧ್ಯಾನ ಮಾಡಬೇಕು ಅಂತ ಹೊರಟಾಗ ಆ ಮೂರ್ತಿ ಒಂದು ಬಿಟ್ಟು ಬೇರೆ ಇನ್ನೊಂದೇನೂ ನನ್ನ ತಲೆಯಲ್ಲಿ ಭಾಸವಾಗೋಲ್ಲ. ಹಾಗಾಗಬೇಕು. ತಾನೇ ಮುಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಅದೇ ಪರಿವರ್ತನೆ ಮಾಡ್ಕೊಳ್ಳುತ್ತೆ ಏನೋ ಒಂದನ್ನು. ಅದು ಅದರ ಇಚ್ಛೆಗೆ ಸೇರಿದ್ದು, ಅದರ ಕ್ರಮ ಹಾಗೆ. ಆದರೆ ನಾನು ಬುದ್ಧಿಪೂರ್ವಕವಾಗಿ ಅದ್ರ ಮಧ್ಯದಲ್ಲಿ ಇನ್ನೊಂದನ್ನು ಏನೂ ಸೇರಿಸೋಲ್ಲ ಅನ್ನೋ ಮನಸ್ಸಿನಿಂದ ಒಂದು ಮೂರ್ತಿಯನ್ನು ಚಿತ್ತದಲ್ಲಿ ಧರಿಸೋದು, ಅದು ಕೂಡ ನಿರಂತರವಾಗಿ ಮಾಡ್ತಾ ಹೋದಾಗ ದೃಢ ಭೂಮಿ ಆಗುತ್ತೆ, ದೃಢವಾದ ಭೂಮಿಕೆಯುಳ್ಳದ್ದಾಗುತ್ತೆ ಎಂಬುದಾಗಿ ಕರೆದರು. ಇದು ಅಭ್ಯಾಸದ ಬಗ್ಗೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಅರಿತು ಆಚರಣೆಗೆ ತಂದ್ಕೋಬೇಕಾದ ವಿಚಾರ. ಇನ್ನು ವೈರಾಗ್ಯ ಅಂತ ಇನ್ನೊಂದು ಭಾಗ ಇದೆ. ಆ ವೈರಾಗ್ಯದ ವಿಷಯವನ್ನು ಮುಂದಿನ ಪಾಠದಲ್ಲಿ ಅನುಸಂಧಾನ ಮಾಡೋಣ ಎಂಬುದಾಗಿ ಅಂದ್ಕೊಂಡು ಇವತ್ತಿನ ಈ ಪಾಠವನ್ನು ಧರ್ಮಪ್ರಭು ಶ್ರೀಕೃಷ್ಣ ಪರಂಜ್ಯೋತಿಯ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಃ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನೂ ದಯ ಬಾರದೆ ದಾಸನ ಮೇಲೆ, ಇನ್ನೂ ದಯ ಬಾರದೆ ದಾಸನ ಮೇಲೆ, ಇನ್ನೂ ದಯ ಬಾರದೆ ದಾಸನ ಮೇಲೆ. ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ, ಇನ್ನೂ ದಯ ಬಾರದೆ ದಾಸನ ಮೇಲೆ. ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ, ಇನ್ನೂ ದಯ ಬಾರದೆ ದಾಸನ ಮೇಲೆ. ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಪುಟಿ. ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಪುಟಿ.
ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನೀನೇ ಗತಿ ಎಂದು, ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನೂ ದಯ ಬಾರದೆ ದಾಸನ ಮೇಲೆ. ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನೂ ದಯ ಬಾರದೆ ದಾಸನ ಮೇಲೆ. ಮನೋವಾಚ ಕಾಯದಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನವಿತ್ತೆ. ಮನೋವಾಚ ಕಾಯದಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನವಿತ್ತೆ. ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ, ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ, ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ. ಶ್ರೀನಾಥ ಪುರಂದರ ಶ್ರೀನಾಥ ಪುರಂದರ ವಿಠಲನ ದಾಸನ ಮೇಲೆ ಇನ್ನೂ ದಯ ಬಾರದೆ ದಾಸನ ಮೇಲೆ, ಇನ್ನೂ ದಯ ಬಾರದೆ ದಾಸನ ಮೇಲೆ. ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನೂ ದಯ ಬಾರದೆ ದಾಸನ ಮೇಲೆ.